ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಲೈಮೆಟಾಲಜಿಯಲ್ಲಿ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸು ಪಾರ್ಟನ್ನು ನೋಡೋಣ. ಅದರಲ್ಲಿ ಆಲ್ರೆಡಿ 3 ಪಾರ್ಟ್ಸನ್ನ ಕವರ್ ಮಾಡಿದ್ದೀವಿ. ಇವತ್ತು 4th ಪಾರ್ಟನ್ನು ಕವರ್ ಮಾಡೋಣ. ಸೊ ನನ್ನ ಹೆಸರು ಶ್ರೀನಾಥ್ ಪಾಂಡವ್ ಅಂತ. ಸೊ ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನೇನು ಕವರ್ ಮಾಡಿದ್ದೀವಿ ಅಂತಂದರೆ, ಪಾರ್ಟ್ 1 ಪ್ರೈಮರಿ ವಿಂಡ್ಸ್ ಬಗ್ಗೆ ಕವರ್ ಮಾಡಿದ್ದೀವಿ. ಅದರಲ್ಲಿ ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಪೋಲಾರ್ ಈಸ್ಟರ್ಲೀಸ್ ನೋಡಿದ್ದೀವಿ. ಹಾಗೆ ಪಾರ್ಟ್ 2 ಸೆಕೆಂಡರಿ ವಿಂಡ್ಸ್ ಬಗ್ಗೆ ಕವರ್ ಮಾಡಿದ್ದೀವಿ. ಅಲ್ಲಿ ಪಿರಿಯಾಡಿಕ್ ವಿಂಡ್ಸು, ಸೀಸನಲ್ ವಿಂಡ್ಸ್ ಬಗ್ಗೆ ನೋಡಿದ್ದೀವಿ. ಪಿರಿಯಾಡಿಕ್ ವಿಂಡ್ಸಲ್ಲಿ ಸೀ ಬ್ರೀಸು, ಲ್ಯಾಂಡ್ ಬ್ರೀಸು, ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಕ್ಯಾಟಬ್ಯಾಟಿಕ್ ವಿಂಡ್ಸು, ಅನಾಬ್ಯಾಟಿಕ್ ವಿಂಡ್ಸ್ನ ಕವರ್ ಮಾಡಿದ್ವಿ. ಹಾಗೆ ಸೀಸನಲ್ ವಿಂಡ್ಸ್ ಬಂತಂದರೆ ಮಾನ್ಸೂನ್ ವಿಂಡ್ಸ್ನ ಬಗ್ಗೆ ಕವರ್ ಮಾಡಿದ್ವಿ. ಅದರಲ್ಲಿ 2 ಥಿಯರೀಸು ನೋಡಿದ್ವಿ. ಆಮೇಲೆ ಇನ್ನೊಂದು ಜೆಟ್ ಸ್ಟ್ರೀಮ್ ಬಗ್ಗೆನೂ ನೋಡಿದ್ವಿ. ಹಾಗೆ ಪಾರ್ಟ್ 3 ಏನಪ್ಪ ಅಂದರೆ ಟರ್ಷರಿ ವಿಂಡ್ಸ್ ಬಗ್ಗೆ ಕವರ್ ಮಾಡಿದ್ವಿ. ಈ ಟರ್ಷರಿ ವಿಂಡ್ಸಲ್ಲಿ ಏನೇನು ನೋಡಿದ್ವಿ ಅಂತಂದರೆ ಚಿನ್ನೋಕ್ ವಿಂಡ್ಸು, ಹರ್ಮಟಾನು, ಸಿರ್ರೋಕೋ, ಲೂ ವಿಂಡ್ಸು, ಮಿಸ್ಟ್ರಾಲು, ಬೋರಾ, ಬ್ಲಿಜಾರ್ಡು, ಫೋಯನು. ಇವಿಷ್ಟೇನಪ್ಪ ಅಂದರೆ ಇಷ್ಟು ಕವರ್ ಮಾಡಿ ಇನ್ನೊಂದು ಏನು ಕವರ್ ಮಾಡಿದ್ವಿ ಅಂತಂದರೆ ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಕವರ್ ಮಾಡಿದ್ವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ನ ಕವರ್ ಮಾಡಿದ್ವಿ. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಎಲ್ಲಿ ಬರುತ್ತೆ ಅಂದರೆ ಗ್ಲೋಬಲ್ ವಿಂಡ್ಸಲ್ಲಿ ಬರುತ್ತೆ. ಅಂದರೆ ಇವಾಗ ಪ್ರೈಮರಿ ವಿಂಡ್ಸು, ಸೆಕೆಂಡರಿ ವಿಂಡ್ಸು, ಟರ್ಷರಿ ವಿಂಡ್ಸ್ ಇದೆಲ್ಲ, ಹಾಗೆ ಗ್ಲೋಬಲ್ ವಿಂಡ್ಸ್ ಇದೆ. ಆ ಗ್ಲೋಬಲ್ ವಿಂಡ್ಸಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬರುತ್ತೆ. ಅದನ್ನು ಕವರ್ ಮಾಡಿದ್ವಿ ಪಾರ್ಟ್ 3. ಇವತ್ತು ಪಾರ್ಟ್ 4 ಏನು ಕವರ್ ಮಾಡೋಣ ಅಂತಂದರೆ, ಈ ಗ್ಲೋಬಲ್ ವಿಂಡ್ಸಲ್ಲಿ ಒಂದು ಸೈಕ್ಲೋನ್, ಆ್ಯಂಟಿ ಸೈಕ್ಲೋನ್ ಅಂತ ಪಾರ್ಟ್ ಬರುತ್ತೆ. ಎಲ್ ನಿನೋ, ಲಾ ನಿನೋ ಅಂತ ಬರುತ್ತೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಬರುತ್ತೆ. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಪಾರ್ಟ್ 3 ಕವರ್ ಮಾಡಿದ್ದೀವಿ. ಇವತ್ತು ಪಾರ್ಟ್ 4 ಏನು ಮಾಡೋಣ ಅಂತಂದರೆ ಎಲ್ ನಿನೋ ಮತ್ತು ಲಾ ನಿನೋ ಬಗ್ಗೆ ಕವರ್ ಮಾಡೋಣ. ಆಮೇಲೆ ಸೈಕ್ಲೋನ್ ಮತ್ತು ಆ್ಯಂಟಿ ಸೈಕ್ಲೋನ್ನ ಪಾರ್ಟ್ 5 ಕವರ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದರ ಮೇಲೆ ಏನಪ್ಪ ಅಂತಂದರೆ ಕ್ವಶನ್ಸ್ ಡೈರೆಕ್ಟ್ ಫ್ರೇಮ್ ಮಾಡ್ತಾರೆ. ಮತ್ತು ನಮ್ಮ ಇಂಡಿಯಾಗೆ ಮಾನ್ಸೂನ್ಗಿನ ಇದು ಇಂಡಿಯನ್ ಮಾನ್ಸೂನ್ಗಿನ ಫಾರ್ಮ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇಲ್ಲಿಂದ ಭಾಳಷ್ಟು ಕ್ವಶನ್ಸ್ಗಳು, ಫಾರ್ ಎಕ್ಸಾಂಪಲ್ ಸೆಪ್ರೇಟ್ ಕ್ವಶನ್ಸ್ ಆನ್ ಎಲ್ ನಿನೋ, ಸೆಪ್ರೇಟ್ ಕ್ವಶನ್ಸ್ ಆನ್ ಲಾ ನಿನೋ, ಸೆಪ್ರೇಟ್ ಕ್ವಶನ್ಸ್ ಆನ್ ಮಾನ್ಸೂನು, ಇವೆಲ್ಲ ನೋಡ್ತೀವಿ. ಅದೇ ಥರ ಇದು ಪಾರ್ಟ್ 4 ಆದ ತಕ್ಷಣ ನಾವೇನು ಮಾಡೋಣ ಅಂತಂದರೆ ಮಾನ್ಸೂನ್ ಮೇಲೆ, ಆಮೇಲೆ ಎಲ್ ನಿನೋ ಮೇಲೆ ಮತ್ತು ಲಾ ನಿನೋ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಸೊ ಇದು ಎಲ್ ನಿನೋ, ಲಾ ನಿನೋ ಬಗ್ಗೆ ಕಲಿಯೋಕ್ಕಿಂತ ಮುಂಚೆ ಫಸ್ಟು ನಾರ್ಮಲ್ ಏನಪ್ಪ ಅಂದರೆ ನಾರ್ಮಲ್ ಸೈಕಲ್ ಅಂತ ಬರುತ್ತೆ. ನಾರ್ಮಲ್ ಕಂಡೀಷನ್ ಬರುತ್ತೆ. ನಾರ್ಮಲ್ ಕಂಡೀಷನ್ ಏನು, ಎಲ್ ನಿನೋ ಕಂಡೀಷನ್ ಏನು, ಈ ನಾರ್ಮಲ್ ಕಂಡೀಷನ್ ಗೊತ್ತಾತಂದರೆ ನಮಗೆ ಎಲ್ ನಿನೋ, ಲಾ ನಿನೋ ಕಂಡೀಷನ್ ಅರ್ಥ ಮಾಡ್ಕೊಳ್ಳೋದು ಈಸಿ. ಅದಕ್ಕೆ ಫಸ್ಟು ಈ ನಾರ್ಮಲ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏನಾಗುತ್ತಂದರೆ ಇದು ನಾರ್ತ್ ಅಮೆರಿಕಾ, ಇದು ಸೌತ್ ಅಮೆರಿಕಾ. ನೆಕ್ಸ್ಟು ಇದು ಆಫ್ರಿಕಾ, ಇದು ಮಡಗಾಸ್ಕರ್ ರೀಜನು, ಆಮೇಲೆ ಇದು ಇಂಡಿಯಾ, ಇಲ್ಲಿ ಆಸ್ಟ್ರೇಲಿಯಾ. ಸೊ ನಾರ್ಮಲ್ ವಾಕರ್ಸ್ ಎಲ್ಲ ಅಂತಂದರೆ ಏನಂತಂದರೆ ಇಲ್ಲೇನಾಗುತ್ತಂದರೆ ಇಲ್ಲಿ ವಿಂಡ್ಸ್ ಫ್ಲೋ ಆಗ್ತವೆ. ಇದು ಓಷನು, ಇದು ಥರ್ಮೋಕ್ಲೈನ್ ಲೇಯರು, ಇದು ಥರ್ಮೋಕ್ಲೈನ್ ಲೇಯರ್ ಅಂತಂದರೆ ಏನಂದರೆ ಇದರ ಮೇಲೆ ವಾರ್ಮ್ ವಾಟರ್ ಇರುತ್ತೆ, ಇದರ ಕೆಳಗಡೆ
ಕೋಲ್ಡ್ ವಾಟರ್ ಇರುತ್ತೆ. ಈಗ ನಾರ್ಮಲ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ವಿಂಡ್ಸು ಜಾಸ್ತಿ ಸ್ಟ್ರಾಂಗ್ ಇರ್ತವೆ. ಸ್ಟ್ರಾಂಗು ಏನಪ್ಪ ಅಂದರೆ ಇವು ಸ್ಟ್ರಾಂಗ್ ವಿಂಡ್ಸ್ ಏನು ಮಾಡುತ್ತೆ ಅಂದರೆ ಈ ಮೇಲಿನ ನೀರನ್ನು ಎಷ್ಟು ಸ್ಟ್ರಾಂಗ್ ಇರ್ತಾವೆ ಅಂತಂದರೆ ಈ ಎಲ್ಲ ನೀರನ್ನು ಏನಪ್ಪ ಅಂತಂದರೆ ಈ ಕಡೆ ಆಸ್ಟ್ರೇಲಿಯಾ ಕಡೆ ಪುಷ್ ಮಾಡುತ್ತಿದ್ದು. ಇಷ್ಟು ನೀರಿನ ಪಾರ್ಟು ಆಸ್ಟ್ರೇಲಿಯನ್ ಕಡೆ ಪುಷ್ ಮಾಡುತ್ತೆ. ಇದೇನಪ್ಪ ಅಂದರೆ ವಾರ್ಮ್ ವಾಟರ್ ಇರುತ್ತೆ. ಈ ವಾರ್ಮ್ ವಾಟರ್ ಎಲ್ಲಿ ಬಂದು ಕೂಡ್ಕೊಳ್ಳುತ್ತೆ ಅಂತಂತಂದರೆ ಇಲ್ಲಿ ಆಸ್ಟ್ರೇಲಿಯಾ ಕಡೆ ಕೂಡ್ಕೊಳ್ಳುತ್ತೆ. ಇವಾಗ ಈ ಥರ್ಮೋಕ್ಲೈನ್ ಲೇಯರ್ ಕಡೆ ಕೋಲ್ಡ್ ವಾಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಓಷನ್ ಕರೆಂಟ್ಸ್ ಅಂತ ಕಲಿತೀವಿ ನಾವು ಓಷನೋಗ್ರಫಿಯಲ್ಲಿ. ಈ ಓಷನ್ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇದೇನಪ್ಪ ಅಂದರೆ ಕೋಲ್ಡ್ ವಾಟರ್ ಇರುತ್ತೆ. ಈ ಕೋಲ್ಡ್ ವಾಟರ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ ಕೋಲ್ಡ್ ಇರೋದ್ರಿಂದ ಹೇಳಿದ್ದೀನಿ ನಾನು ಫಸ್ಟ್ ಏನಪ್ಪ ಅಂತಂದರೆ ಕೋಲ್ಡ್ ರೀಜನ್ ಇದ್ದಲ್ಲಿ ಏನಪ್ಪ ಅಂತಂದರೆ ಇದು ಹೈ ಪ್ರೆಷರ್ ಇರುತ್ತೆ, ವಾರ್ಮ್ ಇದ್ದಲ್ಲಿ ಲೋ ಪ್ರೆಷರ್ ಇರುತ್ತಂತ. ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ವಾರ್ಮ್ ವಾಟರ್ ಇಲ್ಲಿ ಬಂದು ಅಕ್ಯುಮುಲೇಟ್ ಆಗಿದ್ದಕ್ಕೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆದಾಗ ಏನು ಫಿನಾಮಿನಾ ಆಗುತ್ತೆ, ಏರ್ ಎಂದು ರೈಸ್ ಆಗುತ್ತೆ. ಏರ್ ರೈಸ್ ಆಗಿ ಏನಪ್ಪ ಅಂತಂದರೆ ಬೈಫರ್ಕೇಟ್ ಆಗುತ್ತೆ. ಆಮೇಲೆ ಹೈ ಪ್ರೆಷರ್ ಇಲ್ಲಿ ಏನಪ್ಪ ಅಂದರೆ ಮೇಲೆ ಹೋದಂಗೆ ಏನಪ್ಪ ಅಂದರೆ ಈ ಏರು ಕೋಲ್ಡ್ ಆಗೋದ್ರಿಂದ ಏನಪ್ಪ ಅಂದರೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಈ ಹೈ ಪ್ರೆಷರಿಂದ ಅಲ್ಲಿ ಡಿಸೆಂಡ್ ಆಗುತ್ತೆ. ಇದು ಇಲ್ಲಿ ಮೇಲ್ಗಡೆ ಹೋದಾಗ ಏನಪ್ಪ ಅಂದರೆ ಕ್ಲೌಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಮಳೆ ಕೊಡುತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಏರ್ ಒಂದು ಕಡೆ ಬೈಫರ್ಕೇಟ್ ಆಯಿತು, ಇನ್ನೊಂದು ಕಡೆ ಏನಪ್ಪ ಅಂದರೆ ಬೈಫರ್ಕೇಟ್ ಆಗಿ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಆಲ್ರೆಡಿ ನಮ್ಮ ಇಂಡಿಯಾದ ಮೇಲೆ ITCZ ಇರೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಇವಾಗ ಮತ್ತೆ ಏನು ಮಾಡುತ್ತೆ ಅಂದರೆ ಈ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಏನಪ್ಪ ಅಂತಂದರೆ ವಿಂಡ್ ಬ್ಲೋ ಆಗ್ತವೆ. ಆಮೇಲೆ ಇಲ್ಲೂ ಲೋ ಪ್ರೆಷರ್ ಇರೋದ್ರಿಂದ ಇಲ್ಲಿ ವಿಂಡ್ ಬ್ಲೋ ಆಗುತ್ತೆ. ಹೈ ಪ್ರೆಷರ್ ಇರೋದ್ರಿಂದ ವಿಂಡ್ ಈ ಕಡೆ ಬ್ಲೋ ಆಗ್ತವೆ. ಇಲ್ಲಿ ವಿಂಡ್ ಬ್ಲೋ ಆದಾಗ ಇಲ್ಲಿ ರೇನ್ ಕೊಡುತ್ತೆ. ಮತ್ತೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಇದು ಒಂದು ಸೈಕಲ್ ಇದೆಯಲ್ಲ, ಇಷ್ಟು ಇದಕ್ಕೆ ವಾಕರ್ ಸೆಲ್ ಅಂತ ಕರೀತಾರೆ. ಇದಿಷ್ಟು ಫಿನಾಮಿನಾ ನಾರ್ಮಲ್ ಟೈಮಲ್ಲಿ ಆಗೋದು. ಏನಾಗುತ್ತೆ ಅಂತಂದರೆ ಒಂದು ಸ್ಟ್ರಾಂಗ್ ವಿಂಡ್ಸ್ ಬ್ಲೋ ಆಗ್ತವೆ, ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಬ್ಲೋ ಆಗುತ್ತೆ. ಅದಕ್ಕೆ ಕೋಲ್ಡ್ ಕರೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಮೇಲೆ ಬರುತ್ತೆ. ಕೋಲ್ಡ್ ಕರೆಂಟ್ ಏನಪ್ಪ ಅಂದರೆ ಅಪ್ವೆಲ್ ಆಗುತ್ತೆ. ಈ ಕೋಲ್ಡ್ ಕರೆಂಟ್ ಬರೋದ್ರಿಂದ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೇ ಏನಪ್ಪ ಅಂದರೆ ಈ ಸ್ಟ್ರಾಂಗ್ ವಿಂಡ್ಸಿಂದ ವಾರ್ಮ್ ವಾಟರ್ ಈ ಕಡೆ ಬಂದಿದ್ದಕ್ಕೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದೇನು ಲೋ ಪ್ರೆಷರ್ ಕ್ರಿಯೇಟ್ ಆಗಿದ್ದಕ್ಕೆ ಅದು ವಾರ್ಮ್ ವೇರ್ ಏನಪ್ಪ ಅಂತಂದರೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಕೋಲ್ಡ್ ಆಗಿ ಆಮೇಲೆ ಮತ್ತೆ ಹೈ ಪ್ರೆಷರಿಗೆ ಬರುತ್ತೆ. ಇದಕ್ಕೆ ವಾಕರ್ ಸೆಲ್ ಅಂತ ಕರಿತೀವಿ. ಈ ವಾಕರ್ ಸೆಲ್ಲೇ ಏನಪ್ಪ ಅಂತಂದರೆ ನಾರ್ಮಲ್ ನಮಗೆ ರೇನ್ ಕೊಡುತ್ತೆ ಇಂಡಿಯಾಗೆ. ಇದೇ ಎಕ್ಸ್ಟ್ರೀಮ್ ಕಂಡೀಷನ್ ಅಂತಂದರೆ, ಎಕ್ಸ್ಟ್ರೀಮ್ ಕಂಡೀಷನ್ ಅಂದರೆ ಏನು, ಇತ್ತರ್ಕಿಂತನೂ ಸ್ಟ್ರಾಂಗ್ ವಿಂಡ್ಸ್ ಬಂದರು, ಮೋರ್ ಸ್ಟ್ರಾಂಗ್ ವಿಂಡ್ಸ್ ಏನಪ್ಪ ಅಂತಂತ ಬಂದಾಗ ಜಾಸ್ತಿ ನೀರು ಏನಪ್ಪ ಅಂತಂದರೆ ಈ ಕಡೆಗೆ ಬರುತ್ತೆ. ಇದೇ ಎಕ್ಸ್ಟ್ರೀಮ್ ಕಂಡೀಷನ್ ಆಫ್ ನಾರ್ಮಲ್ ಕಂಡೀಷನ್ ಈಸ್ ನೋನ್ ಎಸ್ ಲಾ ನಿನಾ. ಇದೇ ನಾರ್ಮಲ್ ಕಂಡೀಷನ್ನೇ ಎಕ್ಸ್ಟ್ರೀಮಾಗಿ ಆದರೆ ಅಂದರೆ ಜಾಸ್ತಿ ಮಳೆ ತಂದು ಕೊಟ್ಟರೆ ನಮ್ಮ ಇಂಡಿಯಾಗಂತಲ್ಲ, ಇಲ್ಲಿ ಆಸ್ಟ್ರೇಲಿಯಾಗೂ ಜಾಸ್ತಿ ಮಳೆ ಆಗಿ ನಮ್ಮ ಇಂಡಿಯಾಗೆ ಜಾಸ್ತಿ ಮಳೆ ತಂದು ಕೊಟ್ಟರೆ ಇದಕ್ಕೆ ಲಾ ನಿನಾ ಅಂತ ಕರಿತೀವಿ. ಅದಕ್ಕೆ ಲಾ ನಿನಾ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಮಳೆ ಆಗುತ್ತಂತ ಅಂತೀವಿ ನಾವು. ಇದಿಷ್ಟು ನಾರ್ಮಲ್ ಸೆಲ್ಲು. ಇದೇ ಉಲ್ಟಾ ಆದರೆ ಏನು ಉಲ್ಟಾ ಆದರೆ ಅಂತಂದರೆ ಇವಾಗ ಇಲ್ಲಿ ಸ್ಟ್ರಾಂಗ್ ವಿಂಡ್ ಇದೆ, ಇದು ವೀಕ್ ಆಯ್ತು ಅಂತಂದರೆ ಈ ವಾಟ್ರ್ ಈ ಕಡೆ ಬರಲ್ಲ. ಈ ವಾಟ್ರ್ ಈ ಕಡೆ ಬರಲ್ಲ ಅಂತಂದರೆ ಕೋಲ್ಡ್ ವಾಟರ್ ಮೇಲೆ ಬರಲ್ಲ. ಅದಕ್ಕೆ ಲೋ ಪ್ರೆಷರ್ ಇಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲಿ ಲೋ ಪ್ರೆಷರ್ ಉಳ್ಕೊಳ್ಳುತ್ತೆ ಅಂತಂದರೆ ವಿಂಡ್ ಏನಪ್ಪ ಅಂದರೆ ಮ್ಯಾಲೆ ಇಲ್ಲಿ ರೈಸ್ ಆಗುತ್ತೆ, ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಮಳೆ ಆಗುತ್ತೆ, ಮತ್ತು ಇಲ್ಲಿ ಫ್ಲೋ ಆಗುತ್ತೆ. ಅದಕ್ಕೆ ಈ ಕಡೆ ಹೋಗೋಕ್ಕೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡೋ ಚಾನ್ಸಸ್ಸೂ ಇಲ್ಲ. ಅದಕ್ಕೆ ಇಲ್ಲಿ ಮಳೆ ಬರಲ್ಲ, ಡ್ರಾಟ್ ಕಂಡೀಷನ್ ಆಗುತ್ತೆ. ಅದಕ್ಕೆ ಎಲ್ ನಿನೋ ಅಂತ ಕರಿತೀವಿ. ಇದು ಒಂದು ಸೆಲ್ಲಿಂದ ನಾವು 3 ಕಾನ್ಸೆಪ್ಟನ್ನು ತಿಳ್ಕೊಬೋದು. ಒಂದು ನಾರ್ಮಲ್ ವಾಕರ್ ಸೆಲ್ ಅಂತಂದ್ರೇನು, ಲಾ ನಿನಾ ಅಂತಂದ್ರೇನು, ಆಮೇಲೆ ಎಲ್ ನಿನೋ ಅಂತಂದ್ರೆ ಏನು. ಇದು ನಾರ್ಮಲ್ ವಾಕರ್ ಸೆಲ್ಲೇ ಎಕ್ಸ್ಟ್ರೀಮ್ ಕಂಡೀಷನ್ ಆದರೆ ಏನಪ್ಪ ಅಂದರೆ ಲಾ ನಿನಾ ಅಂತ ಕರಿತೀವಿ. ಅದೇ ಏನಪ್ಪ ಅಂದರೆ ಇದೇ ವಾಕರ್ ಸೆಲ್ ಉಲ್ಟಾ ಆಯ್ತಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಯ್ತಾರೆ ಎಲ್ ನಿನೋ ಅಂತ ಕರಿತೀವಿ. ಇಷ್ಟು ನೀವು ಇದು ಒಂದು ಡಯಾಗ್ರಾಮಿಂದ ಒಂದು ಡಯಾಗ್ರಾಮ್ ಸರಿಯಾಗಿ ನೆನಪಿಟ್ಕೊಂಡ್ರೆ ಯಾವ ಕ್ವಶನ್ಸ್ ಬಂದರೂ ಏನಪ್ಪ ಅಂದರೆ ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಕ್ವಶನ್ಸ್ ಯಾವ ಥರ ಫ್ರೇಮ್ ಮಾಡ್ತಾನಂತಂದರೆ, ಇವಾಗ ಎಕ್ಸ್ಟ್ರೀಮ್ ಹೀಟಿಂಗ್ ಆಫ್ ಇದೇನಪ್ಪ ಅಂದರೆ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ಏನಪ್ಪ ಅಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಬೇಕಂದ್ರೆ ಇದು ಎಕ್ಸ್ಟ್ರೀಮ್ ಹೀಟ್ ಆಗಿರುತ್ತೆ.
ಎಕ್ಸ್ಟ್ರೀಮ್ ಹೀಟ್ ಆಗಿರುತ್ತೆ ಅಂತಂದ್ರೂ ಇದು ಎಲ್ ನಿನೋ ಕಂಡೀಷನು. ಏನಪ್ಪ ಅಂದರೆ ಎಲ್ ನಿನೋ ಕಂಡೀಷನ್ ಏನಂದರೆ ಎಕ್ಸ್ಟ್ರೀಮ್ ವಾರ್ಮ್ ಕಂಡೀಷನ್ ಇನ್ ಸೆಂಟ್ರಲ್ ಆ್ಯಂಡ್ ಪೆಸಿಫಿಕ್ ಓಷನ್. ಇದಕ್ಕೆ ಎಲ್ ನಿನೋ ಅಂತ ಕರಿತೀವಿ. ಅಂದರೆ ಅವ್ನು ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ಯಾವ ಥರ ಕೇಳ್ತಾನೆ ಅಂತಂದರೆ ಈ ರೀಜನಲ್ಲಿ ವಾರ್ಮ್ ಇತ್ತು ಅಂತ ಹೇಳ್ತಾನೆ. ಸೆಂಟ್ರಲ್ ರೀಜನಲ್ಲಿ ವಾರ್ಮ್ ಇತ್ತು, ಸೆಂಟ್ರಲ್ ಪೆಸಿಫಿಕ್ ಓಷನಲ್ಲಿ ವಾರ್ಮ್ ಇತ್ತು, ಆಮೇಲೆ ಈಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ವಾರ್ಮ್ ಇತ್ತು. ಆ ಕಂಡೀಷನ್ ಯಾವುದಂದ್ರೆ ಎಲ್ ನಿನೋ. ಅದೇ ಸೆಂಟ್ರಲ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ಓಷನ್ ಕೋಲ್ಡ್ ಇತ್ತಂದರೆ, ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್ ಕೋಲ್ಡ್ ಇತ್ತಂತಂದರೆ ಅದೇನಪ್ಪ ಅಂದರೆ ಲಾ ನಿನೋ ಕಂಡೀಷನ್. ಅದು ಇದೇ ಥರ ಡೈರೆಕ್ಟ್ ಕ್ವಶನ್ಸ್ ಕೇಳಿದಾನೆ. ಇದೇನಪ್ಪ ಅಂದರೆ ಎಲ್ ನಿನೋ, ಲಾ ನಿನೋ ಮತ್ತು ನಾರ್ಮಲ್ ವಾಟರ್ ಸೆಲ್. ಇದು ಬಿಟ್ಟು ಬೇರೆನೂ ಬರ್ತವೆ. ಎಲ್ ನಿನೋ ಮೋಡೋಕಿ, ಲಾ ನಿನೋ ಮೋಡೋಕಿ, ಆಮೇಲೆ ಇಂಡಿಯನ್ ಓಷನ್ ಡೈಪೋಲ್ಸು. ಅವು ನಾವು ಸೆಪ್ರೇಟಾಗಿ ಮತ್ತೆ ಮುಂದಿನ ಸ್ಲೈಡ್ಸಲ್ಲಿ ಬಂದಾಗ ಹೇಳ್ತೀನಿ. ಇವಾಗ ನಾರ್ಮಲ್ ವಾಟರ್ ಸೆಲ್ನ ನೋಡೋಣ. ಡ್ಯೂರಿಂಗ್ ದಿ ನಾರ್ಮಲ್ ಕಂಡೀಷನ್ಸ್ ಸ್ಟ್ರಾಂಗ್ ಆಫ್ ಶೋರ್ ಟ್ರೇಡ್ ವಿಂಡ್. ಏನಪ್ಪ ಅಂದರೆ ನಾವಲ್ಲಿ ಡಯಾಗ್ರಾಮಲ್ಲಿ ನೋಡಿದ್ವಿ, ಇಲ್ಲಿ ಇದನ್ನ ಸೌತ್ ಅಮೇರಿಕಾ ಅಂತ ತಿಳ್ಕೊಳ್ಳಿ. ಸ್ಟ್ರಾಂಗ್ ಆಫ್ ಶೋರ್ ಟ್ರೇಡ್ ವಿಂಡ್ಸ್ ಬರ್ತಾಯಿದ್ದು ಅಂತ ನೋಡಿದ್ವಿ. ಡ್ಯೂರಿಂಗ್ ನಾರ್ಮಲ್ ಕಂಡೀಷನ್ ಸ್ಟ್ರಾಂಗ್ ಆಫ್ ಶೋರ್ ಟ್ರೇಡ್ ವಿಂಡ್ಸ್ ಬ್ಲೋ ಫ್ರಮ್ ಸೌತ್ ಅಮೇರಿಕಾ ಟುವರ್ಡ್ಸ್ ಆಸ್ಟ್ರೇಲಿಯಾ. ಇಲ್ಲಿ ಸೌತ್ ಅಮೇರಿಕಾ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ. ಈ ಕಡೆ ಬ್ಲೋ ಆಗ್ತಾ ಇದೆ. ಇದು ಸ್ಟ್ರಾಂಗ್ ಏನಪ್ಪ ಅಂದರೆ ಟ್ರೇಡ್ ವಿಂಡ್ಸ್ ಬ್ಲೋ ಆಗ್ತಾ ಇದೆ. ಡ್ಯೂ ಟು ದಿಸ್ ಸರ್ಫೇಸ್ ವಾಟರ್ ನಿಯರ್ ದ ಸೌತ್ ಅಮೇರಿಕಾ ಕೋಸ್ಟ್. ಸೌತ್ ಅಮೇರಿಕಾ ಎಸ್ಪೆಷಲಿ ಯಾವ ಕಂಟ್ರೀಸ್ ಅಂತಂದರೆ ಪೇರು ಚಿಲಿ ಕೋಸ್ಟು. ಈ ಪೇರು ಚಿಲಿ ಕೋಸ್ಟಿಂದ ಏನಪ್ಪ ಅಂದರೆ ನೀರನ್ನು ಇದು ತೊಗೊಂಡು ಬರುತ್ತೆ ಈ ಕಡೆಗೆ. ಈಸ್ ರಿಮೂವ್ಡ್. ಅದೇ ಡ್ಯೂರಿಂಗ್ ದಿಸ್ ಸರ್ಫೇಸ್ ವಾಟರ್ ನಿಯರ್ ದಿ ಪೇರು ಚಿಲಿ ಕೋಸ್ಟ್ ಈಸ್ ರಿಮೂವ್ಡ್. ದಿಸ್ ಪ್ರಮೋಟ್ಸ್ ಅಪ್ವೆಲ್ಲಿಂಗ್ ಆಫ್ ಸ್ಟ್ರಾಂಗ್ ಕೋಲ್ಡ್ ವಾಟರ್ ಇನ್ ದ ಫಾರ್ಮ್ ಆಫ್ ಹಂಬೋಲ್ಡ್ ಕರೆಂಟ್. ಅದು ಕೋಲ್ಡ್ ಕರೆಂಟ್ ಅಂತ ಹೇಳಿದ್ನಲ್ಲ, ಕೋಲ್ಡ್ ಕರೆಂಟ್ ಮೇಲೆ ಬರುತ್ತೆ ಅಂತ ಹೇಳಿದ್ನಲ್ಲ, ಹಂಬೋಲ್ಡ್ ಕರೆಂಟು. ಇಲ್ಲೇನಾಗುತ್ತೆ ಅಂದರೆ ಈ ಸ್ಟ್ರಾಂಗ್ ವಿಂಡ್ಸ್ ಇರೋದ್ರಿಂದ ಮೇಲಿನ ವಾಟರ್ ಏನಿರುತ್ತೆ ಅದು ಈ ಕಡೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಇದು ಹಂಬೋಲ್ಡ್ ಕರೆಂಟ್ ಬಂದು ಅಲ್ಲಿ ಪ್ಲೇಸ್ ತೊಗೊಳುತ್ತೆ. ದಿಸ್ ಕ್ರಿಯೇಟ್ಸ್ ಹೈ ಪ್ರೆಷರ್ ಬೆಲ್ಟ್ ಆ್ಯಂಡ್ ಹೆನ್ಸ್ ಏರ್ ಡಿಸೆಂಡ್ಸ್ ಓವರ್ ಪೇರು ಚಿಲ್ಲಿ ಕೋಸ್ಟು. ಇಲ್ಲೇನು ಮಾಡುತ್ತಂದರೆ ಇದು ಕೋಲ್ಡ್ ಹಂಬೋಲ್ಡ್ ಕರೆಂಟ್ ಇಲ್ಲಿ ಬಂದಾಗ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಏರು ಡಿಸೆಂಟ್ ಆಗುತ್ತೆ. ಎಲ್ಲಿ ಹೈ ಪ್ರೆಷರ್ ಇರುತ್ತೆ ಅಲ್ಲಿ ಏರ್ ಡಿಸೆಂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಎಲ್ಲಿ ಲೋ ಪ್ರೆಷರ್ ಇರುತ್ತೆ ಅಲ್ಲಿ ಏರ್ ಏನಪ್ಪ ಅಂದರೆ ಅಸೆಂಡ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದೊಂದು ಫಾರ್ಮು ವಾಕರ್ ಸೆಲ್ ಫಾರ್ಮ್ ಮಾಡುತ್ತೆ. ಇದು ಪೇರು ಚಿಲ್ಲಿ ಪ್ರಮೋಟಿಂಗ್ ಎರಿಡಿಟಿ. ಅಲ್ಲೇನಾಗುತ್ತೆ ಅಂದರೆ ಹೈ ಪ್ರೆಷರ್ ಅಂದರೆ ಅಲ್ಲಿ ಎರಿಡಿಟಿ ಫಾರ್ಮ್ ಆಗುತ್ತೆ. ಇಲ್ಲಿ ಇದರ ಇಂಪಾರ್ಟೆನ್ಸ್ ಆಮೇಲೆ ಹೇಳ್ತೀನಿ. ದೀಸ್ ವಿಂಡ್ಸ್ ಆಫ್ಟರ್ ರೀಚಿಂಗ್ ಆಸ್ಟ್ರೇಲಿಯಾ ಏನಪ್ಪ ಅಂತಂದರೆ ಇಲ್ಲಿಂದ ಏನಪ್ಪ ಅಂದರೆ ಇದು ವಿಂಡು ಫ್ಲೋ ಆಗ್ತವೆ ಮೇಲಿಂದ. ಏನಪ್ಪ ಅಂದರೆ ವಾಟರ್ ಇಲ್ಲಿ ಬಂದು ರೀಚ್ ಆಗುತ್ತಂತೆ. ಇಲ್ಲಿ ದೀಸ್ ವಿಂಡ್ಸ್ ಆಫ್ಟರ್ ರೀಚಿಂಗ್ ಆಸ್ಟ್ರೇಲಿಯಾ ಆರ್ ಫೋರ್ಸ್ ಟು ರೈಸ್ ಅಪ್. ಇದೇನಪ್ಪ ಅಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ಇದರ ಈ ವಿಂಡ್ ರೈಸ್ ಆಗುತ್ತೆ. ಗಿವಿಂಗ್ ಹೆವಿ ರೇನ್ಫಾಲ್. ಎಲ್ಲಿ ರೈಸ್ ಆಗುತ್ತೆ ಅಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀನಿ, ಮಳೆನೂ ಬರುತ್ತೆ ಅಂತ ಹೇಳಿದ್ದೀನಿ. ಗಿವಿಂಗ್ ಹೆವಿ ರೇನ್ಫಾಲ್ ಇನ್ ದಿ ಈಸ್ಟರ್ನ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ. ನೋಡಿ, ಇದು ವೆಸ್ಟರ್ನ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ, ಇದು ಈಸ್ಟರ್ನ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ. ಈಸ್ಟರ್ನ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾಗೆ ಜಾಸ್ತಿ ಮಳೆ ಕೊಟ್ಬಿಡುತ್ತೆ. ದಸ್ ದ ನಾರ್ಮಲ್ 3D ಏರ್ ಸರ್ಕ್ಯುಲೇಷನ್ ವಿತ್ ಡಿಸೆಂಡಿಂಗ್ ಲಿಮ್ಸ್ ಓವರ್ ಪೇರು ಆ್ಯಂಡ್ ಚಿಲ್ಲಿ ಆ್ಯಂಡ್ ದಿ ಅಸೆಂಡಿಂಗ್ ಲಿಮ್ಸ್ ಓವರ್ ಆಸ್ಟ್ರೇಲಿಯಾ ಇಸ್ ವಾಕರ್ ಸೆಲ್. ಇದೇ ಸೆಲ್ಗೆ ಇದು ಟೋಟಲ್ ಏನಪ್ಪ ಅಂತಂದರೆ ಇಲ್ಲಿ ಪೇರು ಚಿಲ್ಲಿಗೆ ಡಿಸೆಂಡ್ ಆಗ್ತಾ ಇದೆ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಅಸೆಂಡ್ ಆಗ್ತಾ ಇದೆ. ಇದಕ್ಕೆ ನಾರ್ಮಲ್ ವಾಕರ್ ಸೆಲ್ ಅಂತ ಕರಿತೀವಿ. ಇದೇ ವಾಕರ್ ಅಂತ ಕೊಟ್ಟಿರೋದಕ್ಕೆ ವಾಕರ್ ಸೆಲ್ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆನ್ಸ್ ಏನಂತಂದರೆ ಇಲ್ಲಿ ಅಪ್ವೆಲ್ಲಿಂಗ್ ಆಗುತ್ತಲ್ಲ, ಇದು ಕೋಲ್ಡ್ ಹಂಬೋಲ್ಡ್ ಕರೆಂಟು. ಈ ಕೋಲ್ಡ್ ಹಂಬೋಲ್ಡ್ ಕರೆಂಟ್ ಇಲ್ಲಿ ಅಪ್ವೆಲ್ಲಿಂಗ್ ಆದಾಗ ಇಲ್ಲಿ ಎರಿಡಿಟಿ ಫಾರ್ಮ್ ಮಾಡುತ್ತೆ. ಇದು ಯಾರಿಗೆ ಯೂಸಪ್ಪ ಅಂತಂದರೆ ಇದು ಫಿಶರ್ಮೆನ್ಸಿಗೆ ಯೂಸು. ಯಾಕೆ ಫಿಶರ್ಮೆನ್ಸಿಗೆ ಯೂಸ್ ಅಂತಂದರೆ ಇದು ಕೋಲ್ಡ್ ಕರೆಂಟ್ ಏನು ಕೆಳಗಿಂದ ಬರುತ್ತಲ್ಲ, ಇದೆಲ್ಲ ನ್ಯೂಟ್ರಿಯೆಂಟ್ಸ್ ತೊಗೊಂಬರುತ್ತೆ. ಅದಕ್ಕೆ ಜಾಸ್ತಿ ಫಿಶ್ ಪ್ರೊಡಕ್ಷನ್ ಆಗುತ್ತೆ. ಆ ದಿನ ಆ ಟೈಮಲ್ಲಿ ಜಾಸ್ತಿ ಫಿಶ್ ಪ್ರೊಡಕ್ಷನ್ ಆಗುತ್ತೆ. ಆದರೆ ಇದು ಎರಿಡಿಟಿ ಕ್ರಿಯೇಟ್ ಆಗೋದ್ರಿಂದ ಏನಪ್ಪ ಅಂತಂದರೆ ಡ್ರೈ ಸಾಯಿಲ್ ಅದು ಫಾರ್ಮ್ ಆಗುತ್ತೆ. ಡ್ರೈ ಸಾಯಿಲ್ ಫಾರ್ಮ್ ಆಗುತ್ತೆ ಅಂದರೆ ಯಾರಿಗೆ ಹಾರ್ಮ್ಫುಲ್ಲು? ಫಾರ್ಮರ್ಸಿಗೆ ಹಾರ್ಮ್ಫುಲ್ಲು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾರಾದರೂ ಮೇನ್ಸಿಗೆ ಓದ್ತಾ ಇದ್ದಾರೆ ಅಂತಂದರೆ ಇದು ಒಂದು ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡೋದು ಬೇಕಾಗುತ್ತೆ, ಅದಕ್ಕೆ ಹೇಳಿದ್ದು. ಇವಾಗ ಇಲ್ಲಿ ರೇನ್ಫಾಲ್ ಆಗಿದ್ದು ಇಲ್ಲಿ ಫಿಶರ್ಮೆನ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ, ಆಮೇಲೆ ಇದು ಅಗ್ರಿಕಲ್ಚರ್ಗೂ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಫಿಶರ್ಮೆನ್ಸಿಗೆ ಹೆಲ್ಪ್ಫುಲ್ ಆಗುತ್ತೆ, ಫಾರ್ಮರ್ಸಿಗೆ ಏನಪ್ಪ ಅಂದರೆ ಹಾರ್ಮ್ಫುಲ್ ಆಗುತ್ತೆ. ಆಮೇಲೆ ಇದರಿಂದ ನಮ್ಮ ಇಂಡಿಯಾದಕ್ಕೂ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದಕ್ಕೆ ರೇನ್ಫಾಲ್ ಆಗುತ್ತೆ. ನಮ್ಮ ಇಂಡಿಯಾದ ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಜಾಸ್ತಿ
ಈಲ್ಡ್ ಕೊಡುತ್ತೆ. ನಾರ್ಮಲ್ ವಾಕರ್ ಸೆಲ್ ಇದ್ದರೂ ಕೂಡ. ಇದೇ ಎಕ್ಸ್ಟ್ರೀಮ್ ಅಂತಂದರೆ ಲಾನಿನ ಕಂಡೀಷನು. ಇದು ನಾರ್ಮಲ್ ವಾಕರ್ ಸೆಲ್ಲು ಇಲ್ಲಿದೆ ನೋಡಿ. ಇಲ್ಲಿ ಸೌತ್ ಅಮೇರಿಕಾ ಇಲ್ಲೇನಪ್ಪ ಅಂದರೆ ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಫ್ಲೋ ಆಗುತ್ತೆ. ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಫ್ಲೋ ಆಗೋಕ್ಕೆ ಇಲ್ಲಿ ವಾಟರ್ ಏನಪ್ಪ ಅಂದರೆ ಇಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ಇದು ವಾರ್ಮ್ ಇರುತ್ತೆ, ಅಂದರೆ ಥರ್ಮೋಕ್ಲೈನ್ ಲೇಯರ್ ಮೇಲೆ ಇರೋದು ವಾರ್ಮ್ ವಾಟರು, ಇಲ್ಲಿ ಕೋಲ್ಡ್ ವಾಟರ್ ಅಥವಾ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಈ ವಾಟರ್ ಬಂದು ಇಲ್ಲಿ ಅಕ್ಯುಮುಲೇಟ್ ಆಗೋಕ್ಕೆ ಇದು ಲೋ ಪ್ರೆಷರ್ ಇರುತ್ತೆ. ಲೋ ಪ್ರೆಷರ್ ಇದ್ದಲ್ಲಿ ಏನಪ್ಪ ಅಂದರೆ ಏರ್ ರೈಸ್ ಆಗುತ್ತೆ ಅಂತ ಹೇಳಿದೆ. ಈ ರೇಸ್ ಏನಪ್ಪ ಅಂತಂದರೆ ಕ್ಲೌಡ್ ಫಾರ್ಮ್ ಮಾಡುತ್ತೆ. ಇಲ್ಲಂತೂ ಮಳೆ ಕೊಡುತ್ತೆ. ಇದು ಅವ್ರು ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಮತ್ತು ಸೌತ್ ಅಮೆರಿಕಾ ಅಷ್ಟೇ ತೋರಿಸಿದ್ರೆ, ನಾನು ಇಂಡಿಯಾಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತಲೂ ತೋರಿಸಿದೆ. ಅಂದರೆ ನಾರ್ಮಲ್ ವಾಕರ್ಸಲ್ಲಿ ಇಂಡಿಯಾಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಎಲ್ನಿನೋ ಇಂಡಿಯಾಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಲಾನಿನ ಇಂಡಿಯಾಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ತೋರಿಸಿದೆ. ಇದು ನೆಕ್ಸ್ಟು ಇಲ್ಲಿ ಏರು ಈ ಕಡೆ ಹೋದಾಗ ಈ ಕಡೆ ಒಂದು ಬ್ರಾಂಚ್ ಈ ಕಡೆ ಹೋಗುತ್ತೆ, ಒಂದು ಬ್ರಾಂಚ್ ಈ ಕಡೆ ಹೋಗುತ್ತೆ. ಇದು ಇಂಡಿಯಾಗೆ ಹೆಲ್ಪ್ ಮಾಡುತ್ತೆ. ಇದು ಈ ಕಡೆ ಏನಪ್ಪ ಅಂತಂದರೆ ಬಂದು ಇಲ್ಲಿ ಕೆಳಗಡೆ ಡಿಸೆಂಟ್ ಆಗುತ್ತೆ. ಡಿಸೆಂಟ್ ಆಗೋದ್ರಿಂದ ಇದೇನಪ್ಪ ಅಂದರೆ ವಾಕರ್ಸಲ್ಲಿ ಫಾರ್ಮ್ ಮಾಡುತ್ತೆ. ಇದೇನಪ್ಪ ಅಂದ್ರೆ ನಾರ್ಮಲ್ ಕಂಡೀಷನು. ಇದೇ ಎಕ್ಸ್ಟ್ರೀಮ್ ಆಫ್ ನಾರ್ಮಲ್ ಕಂಡೀಷನ್ ಅಂತಂದರೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ವಿಂಡ್ ಬರ್ತಾವೆ. ಇವು ಜಾಸ್ತಿ ಸ್ಟ್ರಾಂಗ್ ವಿಂಡ್ ಬಂದು ಏನಪ್ಪ ಅಂದರೆ ಜಾಸ್ತಿ ಇಲ್ಲಿ ಅಕ್ಯುಮುಲೇಟ್ ಆಗಿದ್ದಕ್ಕೆ ಇಲ್ಲಿ ಏರ್ ಜಾಸ್ತಿ ರೈಸ್ ಆಗಿ ನಮ್ಮ ಇಂಡಿಯಾಗೆ ಜಾಸ್ತಿ ರೇನ್ ಕೊಡುತ್ತೆ. ಇದೇನಪ್ಪ ಅಂದರೆ ಲಾನಿನ ಕಂಡೀಷನ್ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ಆಫ್ ನಾರ್ಮಲ್ ಕಂಡೀಷನ್ ಇಸ್ ಲಾನಿನ. ಇದೇ ಉಲ್ಟಾ ಆಯ್ತು ಅಂತಂದರೆ ಹೈ ಪ್ರೆಷರ್, ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಯ್ತು ಅಂತಂದರೆ ಇದು ಎಲ್ನಿನೋ ಆಗುತ್ತೆ. ಅವಾಗ ನಮ್ಮ ಇಂಡಿಯಾಗೂ ರೇನ್ ಕಡಿಮೆ ಬರುತ್ತೆ. ಇವಾಗ ಎಲ್ನಿನೋ ನೋಡೋಣ. ಎಲ್ನಿನೋ ಅಂತಂದ್ರೇನು, ಸ್ಪ್ಯಾನಿಷ್ ವರ್ಡಿಂದ ಡಿರೈವ್ ಮಾಡಿದ್ದಾರೆ. ಏನು, ದ ಬಾಯ್ ಅಂತ. ಎಲ್ನಿನೋ ಅಂದರೆ ದ ಬಾಯ್. ಇದು ಎಲ್ನಿನೋ ಅಂತ ಯಾರು ಕರಿತಿದ್ರು ಅಂತಂದರೆ ಪೆರುವಿಯನ್ ಫಿಶರ್ಮೆನ್ಸ್ ಇದಾರಲ್ಲ, ಅವ್ರು ಏನಪ್ಪ ಅಂದರೆ ಎಲ್ನಿನೋ ಲಾನಿನೋ ಅಂತ ಕರೀತಾರೆ. ಅವರು ಲ್ಯಾಂಗ್ವೇಜಲ್ಲಿ ಎಲ್ನಿನೋ ಲಾನಿನೋ ಅಂತ ಕರೀತಾರೆ. ಎಲ್ನಿನೋ ಅನ್ನೋದು ಸ್ಪ್ಯಾನಿಷ್ ವರ್ಡು, ಅದಕ್ಕೆ ಬಾಯ್ ಅಂತ ಕರೀತಾರೆ. ಬಾಯ್ ಅಂತಂದರೆ ಆ ರೀಜನಲ್ಲಿ ಇಂಡಿಕೇಶನ್ ಆಫ್ ಲಾಸು. ದ ಟರ್ಮ್ ಎಲ್ನಿನೋ ಇಸ್ ಯೂಸ್ ಬೈ ಫಿಶರ್ಮೆನ್ ಆಫ್ ಪೆರುವಿಯನ್ ಕೋಸ್ಟ್. ಪೆರುವಿಯನ್ ಕೋಸ್ಟ್ ಏನಪ್ಪ ಅಂದರೆ ಫಿಶರ್ಮೆನ್ಸ್ನ ಎಲ್ನಿನೋ ಈ ವರ್ಡ್ನ ಯೂಸ್ ಮಾಡ್ತಿದ್ರು. ದ ಟ್ರೇಡ್ ವಿಂಡ್ಸ್ ಬಿಕಮ್ ವೀಕ್. ಇಲ್ಲೇನಾಗುತ್ತೆ ಅಂದರೆ ಎಲ್ನಿನೋ ಕಂಡೀಷನಲ್ಲಿ ಅಲ್ಲೇನು ಟ್ರೇಡ್ ವಿಂಡ್ ಸೌತ್ ಅಮೆರಿಕದಿಂದ ಬ್ಲೋ ಆಗ್ತಿತ್ತಲ್ಲ, ಅದು ವೀಕ್ ಆಗುತ್ತೆ. ವೀಕ್ ಆದ ಕೂಡಲೇ ಜಾಸ್ತಿ ನೀರೇನಪ್ಪ ಅಂದರೆ ಮೇಲಿಂದ ವಾರ್ಮ್ ವಾಟರ್ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾ ಕಡೆ ಬರೋದಿಲ್ಲ. ದ ಟ್ರೇಡ್ ವಿಂಡ್ಸ್ ಬಿಕಮ್ ವೀಕ್, ದೇರ್ ಫೋರ್ ದ ಸರ್ಫೇಸ್ ವಾಟರ್ ಅಲಾಂಗ್ ದಿ ಪೆರು ಚಿಲ್ಲಿ ಕೋಸ್ಟೈನ್ ಆರ್ ರಿಮೂವ್ಡ್, ಹೆನ್ಸ್ ದ ಅಪ್ವೆಲ್ಲಿಂಗ್ ಆಫ್ ಕೋಲ್ಡ್ ಪೆರುವಿಯನ್ ಕರೆಂಟ್ ಸ್ಟಾಪ್ಸ್. ಇಲ್ಲಿ ಆ್ಯಕ್ಚುಲಿ ಆರ್ ನಾಟ್ ರಿಮೂವ್ಡ್, ಇದು ಕರೆಕ್ಷನ್ ಮಾಡ್ಕೊಳ್ಳಿ. ಏನು, ದ ಟ್ರೇಡ್ ವಿಂಡ್ಸ್ ಬಿಕಮ್ ವೀಕ್, ದೇರ್ ಫೋರ್ ದ ಸರ್ಫೇಸ್ ವಾಟರ್ ಅಲಾಂಗ್ ದಿ ಪೆರು ಚಿಲ್ಲಿ ಕೋಸ್ಟ್ಲೈನ್ ಆರ್ ನಾಟ್ ರಿಮೂವ್ಡ್, ಹೆನ್ಸ್ ದಿ ಅಪ್ವೆಲ್ಲಿಂಗ್ ಆಫ್ ಕೋಲ್ಡ್ ಪೆರುವಿಯನ್ ಕರೆಂಟ್ ಸ್ಟಾಪ್ಸ್. ಇಲ್ಲೇನಾಗುತ್ತೆ ಅಂದರೆ ಆ್ಯಕ್ಚುಲಿ ಇದು ಅಮೇರಿಕಾ, ಸೌತ್ ಅಮೇರಿಕಾ, ಇವರು ಪೆರು ಚಿಲ್ಲಿ ಕೋಸ್ಟು. ಇಲ್ಲೇನಾಗುತ್ತೆ ಅಂದರೆ ಇವು ಟ್ರೇಡ್ ವಿಂಡ್ಸು ವೀಕ್ ಆಗಿರುತ್ತೆ. ಇವು ಟ್ರೇಡ್ ವಿಂಡ್ಸ್ ವೀಕ್ ಆಗಿರೋದಕ್ಕೆ ಇದು ನೀರನ್ನು ಏನಪ್ಪ ಅಂದರೆ ಇದು ಮೇಲಿನ ವಾರ್ಮ್ ವಾಟರನ್ನು ಏನಪ್ಪ ಅಂದರೆ ಎಷ್ಟು ವೀಕ್ ಇರುತ್ತೆ ಅಂತಂದರೆ ಈ ವಾಟರ್ನ ಈ ಕಡೆಗೆ ಬರೋಕ್ಕೆ ಕೊಡೋದಿಲ್ಲ. ಅದಕ್ಕೆ ಇದು ಬಂದ್ರೇ ತಾನೇ ಇದು ಕೋಲ್ಡ್ ಕರೆಂಟ್ ಮೇಲೆ ಬರೋದು. ಅದಕ್ಕೆ ಈ ವಾಟರ್ ಈ ಕಡೆ ಬರಲಿದ್ದಕ್ಕೆ ಈ ಕೋಲ್ಡ್ ಕರೆಂಟು ಏನಪ್ಪ ಅಂದರೆ ಅಲ್ಲೇ ಉಳ್ಕೊಳ್ಳುತ್ತೆ. ಅದೇ ಕೊಟ್ಟಿರೋದು ಅವರು. ದ ಟ್ರೇಡ್ ವಿಂಡ್ಸ್ ಬಿಕಮ್ ವೀಕ್, ದೇರ್ ಫಾರ್ ದ ಸರ್ಫೇಸ್ ವಾಟರ್ ಅಲಾಂಗ್ ದಿ ಪೆರು ಚಿಲ್ಲಿ ಕೋಸ್ಟ್. ಸರ್ಫೇಸ್ ವಾಟರ್ ಅಲಾಂಗ್ ದಿ ಪೆರು ಚಿಲ್ಲಿ ಕೋಸ್ಟ್ ಆರ್ ನಾಟ್ ರಿಮೂವ್ಡ್, ಹೆನ್ಸ್ ದ ಅಪ್ವೆಲ್ಲಿಂಗ್ ಆಫ್ ಕೋಲ್ಡ್ ಪೆರುವಿಯನ್ ಸ್ಟಾಪ್ಸ್. ಕೋಲ್ಡ್ ಪೆರುವಿಯನ್ ಸ್ಟಾಪ್ ಆಗಲ್ಲ, ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಲ್ಲ. ಇಲ್ಲಿ ಇದು ಕೋಲ್ಡ್ ಬಂದಿದ್ದಕ್ಕೆ ಹೈ ಪ್ರೆಷರ್ ಕ್ರಿಯೇಟ್ ಆಗ್ತಿತ್ತು. ಇಲ್ಲೇನಪ್ಪ ಅಂದರೆ ಕೋಲ್ಡ್ ಕರೆಂಟ್ ಬರೋದಿದ್ದಕ್ಕೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲೇನಪ್ಪ ಅಂದರೆ ಈಗೇನಾಗುತ್ತೆ ಅಂದರೆ ಇಲ್ಲಿ ಏರ್ ರೈಸ್ ಆಗುತ್ತೆ, ಆಮೇಲೆ ಈ ಕಡೆ ಬಂದು ಡಿಸೆಂಡ್ ಆಗುತ್ತೆ. ಇದೇನಪ್ಪ ಅಂತಂದರೆ ವಾಕರ್ ಸೆಲ್ಲು ಉಲ್ಟಾ ಆಗುತ್ತೆ. ಇದು ಇದಕ್ಕೆ ಎಲ್ನಿನೋ ಕಂಡೀಷನ್ ಅಂತ ಕರಿತೀವಿ. ಅದೇ ನೋಡಿ, ಇವಾಗ ಏನಪ್ಪ ಅಂದರೆ ಸೆಂಟ್ರಲ್ ಪೆಸಿಫಿಕ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ವಾರ್ಮ್ ಇದೆ, ಅದೇ ಎಲ್ನಿನೋ ಕಂಡೀಷನು. ದ ಕೋಲ್ಡ್ ವಾಟರ್ ಅಲಾಂಗ್ ಪೆರು ಚಿಲಿ ಈಸ್ ರಿಪ್ಲೇಸ್ಡ್ ಬೈ ವಾರ್ಮ್ ಟ್ರಾಪಿಕಲ್ ವಾಟರ್ಸ್. ಅಂದರೆ ಇಲ್ಲಿ ಜಾಸ್ತಿ ಏನಪ್ಪ ಅಂದರೆ ಈ ಕೋಲ್ಡ್ ಬರೋದಿಲ್ಲ, ಅದಕ್ಕೆ ಇಲ್ಲಿ ವಾರ್ಮ್ ವಾಟರ್ಸೇ, ಟ್ರಾಪಿಕಲ್ ವಾಟರ್ಸೇ ಇರುತ್ತೆ. ದಿಸ್ ವಾರ್ಮ್ ಓಷನ್ ವಾಟರ್ ಫಾರ್ಮ್ಸ್ ಎಲ್ನಿನೋ ಸಿಚುವೇಷನ್. ಈ ವಾರ್ಮ್ ವಾಟರ್ ಅಲ್ಲೇ ಪೆರು ಚಿಲಿ ಕೋಸ್ಟಲ್ಲಿ ಇರೋದಕ್ಕೆ ಏನಪ್ಪ ಅಂದರೆ ಎಲ್ನಿನೋ ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ. ದಿಸ್ ಚೇಂಜಸ್ ಪ್ರೆಷರ್ ಕಂಡೀಷನ್ ಓವರ್ ವಾಕರ್ ಸೆಲ್. ಏನಾಗುತ್ತೆ ಅಂದರೆ ಪ್ರೆಷರ್ ಕಂಡೀಷನ್ನೇ ಚೇಂಜ್ ಮಾಡೋಗುತ್ತೆ. ನಾರ್ಮಲ್ ವಾಕರ್ ಸೆಲ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಬಟ್ ಎಲ್ನಿನೋ ಕಂಡೀಷನಲ್ಲಿ ಇಲ್ಲೇ ಲೋ ಪ್ರೆಷರ್ ಉಳ್ಕೊಂಡ್ಬಿಡುತ್ತೆ, ಇಲ್ಲಿ ಹೈ ಪ್ರೆಷರ್ ಉಳಿಯುತ್ತೆ. ದಿಸ್ ಚೇಂಜಸ್ ಪ್ರೆಷರ್ ಕಂಡೀಷನ್ ಓವರ್ ವಾಕರ್ ಸೆಲ್, ದ್ಯಾಟ್ ಈಸ್ ವಿಂಡ್ಸ್ ಅಸೆಂಡ್ ಓವರ್ ದಿ ಪೆರು ಚಿಲ್ಲಿ ಕೋಸ್ಟ್. ಇಲ್ಲಿ ವಿಂಡ್ ಏನಾಗುತ್ತೆ ಅಂದರೆ ಅಸೆಂಡ್ ಆಗುತ್ತೆ, ಇಲ್ಲಿ ವಿಂಡ್ ಡಿಸೆಂಡ್ ಆಗುತ್ತೆ. ಆಸ್ಟ್ರೇಲಿಯಾ ಮೇಲೆ ಡಿಸೆಂಡ್ ಆಗುತ್ತೆ, ಕ್ರಿಯೇಟಿಂಗ್ ಲೋ ಪ್ರೆಷರ್. ಅಂದರೆ ಪೆರು ಚಿಲಿ ಕೋಸ್ಟಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ವೈಲ್ ದೇ ಡಿಸೆಂಡ್ ಓವರ್ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಕ್ರಿಯೇಟಿಂಗ್ ಆ್ಯನ್
ಹೈ ಪ್ರೆಷರ್. ಇಲ್ಲಿ ಏನಪ್ಪ ಅಂದರೆ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಯಾಕಂದರೆ ಡಿಸೆಂಡ್ ಆಗುತ್ತೆ ಇವರು. ಅದಕ್ಕೆ ಇಲ್ಲಿ ಇನ್ನೊಂದು ಬ್ರಾಂಚ್ ಬರೋದೇ ಇಲ್ಲ, ಅದಕ್ಕೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ. ಅದಕ್ಕೆ ನಮ್ಮ ಇಂಡಿಯಾಗೆ ಏನಪ್ಪ ಅಂದರೆ ಮಳೆ ಜಾಸ್ತಿ ಬರೋದಿಲ್ಲ. ಇಲ್ಲಿ ಲೋ ಪ್ರೆಷರ್ ಉಳಿಯುತ್ತೆ, ಇಲ್ಲಿ ಲೋ ಪ್ರೆಷರ್ ಉಳಿಯುತ್ತೆ. ವಿಂಡ್ ಎಕಡೆ ಫ್ಲೋ ಆಗೋದಂತ ವಿಂಡ್ ಜಾಸ್ತಿ ಫ್ಲೋ ಆಗೋಲ್ಲ. ಅಂದರೆ ಕಂಪೇರೇಟಿವ್ಲಿ ಇಲ್ಲಿ ಹೈ ಪ್ರೆಷರ್ ಇದ್ರೂ ಜಾಸ್ತಿ ವಿಂಡ್ ಫ್ಲೋ ಆಗೋಲ್ಲ. ಹೆಂಗೆ ಸ್ಟ್ರಾಂಗ್ ವಿಂಡ್ ಫ್ಲೋ ಆತಂದರೆ ಜಾಸ್ತಿ ಮಳೆ ಬರುತ್ತೆ, ಅಷ್ಟು ಜಾಸ್ತಿ ವಿಂಡ್ ಫ್ಲೋ ಆಗೋಲ್ಲ. ಅದಕ್ಕೆ ಇದು ಎಲ್ ನಿನೋ ಕಂಡೀಷನ್ ನಮ್ಮ ಇಂಡಿಯಾಗೂ ಡ್ರಾಟ್ ತಂದು ಕೊಡುತ್ತೆ. ದಿಸ್ ಸೀಸಾ ಅಂದರೆ ಕೆಲವೊಂದು ಸತಿ ವಾಕರ್ಸ್ ಎಲ್ಲ ಏನಪ್ಪ ಅಂದರೆ ನಾರ್ಮಲ್ ಇರುತ್ತೆ. ಈ ಥರ ಇಲ್ಲಿ ಫ್ಲೋ ಆಗಿ ಇದು ನಾರ್ಮಲ್ ವಾಕರ್ಸ್ ಎಲ್ಲು. ಇಲ್ಲಿ ಏನಪ್ಪ ಅಂದರೆ ಏರ್ ರೈಸ್ ಆಗಿ ಇಲ್ಲಿ ಏನಪ್ಪ ಅಂದರೆ ಬ್ಲೋ ಆಗುತ್ತೆ. ಇದು ಇಲ್ಲಿ ಏರ್ ರೈಸ್ ಆಗಿ ಇಲ್ಲಿ ಫ್ಲೋ ಆಗುತ್ತೆ. ಇದೆ ಅಂದರೆ ಒಂದು ಕಡೆ ಒಂದು ಸತಿ ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಹೈ ಪ್ರೆಷರ್ ಇರುತ್ತೆ. ಇದೇ ಸೀಸಾ ಎಫೆಕ್ಟಿಗೆ ಎನ್ಸೋ ಇವೆಂಟ್ ಅಂತಲೂ ಕರೀತಾರೆ. ಎಲ್ ನಿನೋ ಸದರ್ನ್ ಆಸಿಲೇಷನ್ ಅಂತ ಕರೀತಾರೆ. ದಿಸ್ ಸೀಸಾ ಎಫೆಕ್ಟ್ ಆಫ್ ವಾಕರ್ ಸೆಲ್ ಇಸ್ ನೋನ್ ಆಸ್ ಎನ್ಸೋ ಇವೆಂಟ್, ದಟ್ ಈಸ್ ಎಲ್ ನಿನೋ ಸದರ್ನ್ ಆಸಿಲೇಷನ್ ಇವೆಂಟ್. ಡ್ಯೂರಿಂಗ್ ನಾರ್ಮಲ್ ಕಂಡೀಷನ್ ಸರ್ಫೇಸ್ ವಿಂಡ್ಸ್ ಫ್ಲೋಸ್ ಫ್ರಮ್ ಸೌತ್ ಅಮೆರಿಕಾ ಟು ಆಸ್ಟ್ರೇಲಿಯಾ. ನಾರ್ಮಲ್ ಇದ್ದಾಗ ಏನಾಗುತ್ತೆ, ಸರ್ಫೇಸ್ ವಿಂಡ್ಸ್ ಫ್ಲೋಸ್ ಫ್ರಮ್ ಸೌತ್ ಅಮೆರಿಕಾ ಟು ಆಸ್ಟ್ರೇಲಿಯಾ, ಅಂದರೆ ಸೌತ್ ಅಮೆರಿಕಾದಿಂದ ಆಸ್ಟ್ರೇಲಿಯಾಗೆ ಫ್ಲೋ ಆಗುತ್ತೆ. ಅದೇ ಎಲ್ ನಿನೋ ಕಂಡೀಷನ್ ಇದ್ದಾಗ ಆಸ್ಟ್ರೇಲಿಯಾ ಟು ಸೌತ್ ಅಮೆರಿಕಾಗೆ ಫ್ಲೋ ಆಗುತ್ತೆ. ಡ್ಯೂರಿಂಗ್ ನಾರ್ಮಲ್ ಕಂಡೀಷನ್ ಸರ್ಫೇಸ್ ವಿಂಡ್ ಫ್ಲೋಸ್ ಫ್ರಮ್ ಸೌತ್ ಅಮೆರಿಕಾ ಟು ಆಸ್ಟ್ರೇಲಿಯಾ, ಬಟ್ ಡ್ಯೂರಿಂಗ್ ಎಲ್ ನಿನೋ ಇಯರ್ಸ್ ಸರ್ಫೇಸ್ ವಿಂಡ್ಸ್ ಫ್ಲೋಸ್ ಫ್ರಮ್ ಆಸ್ಟ್ರೇಲಿಯಾ ಟುವರ್ಡ್ಸ್ ಸೌತ್ ಅಮೆರಿಕಾ ಕ್ಯಾರಿಂಗ್ ವಾರ್ಮ್ ವಾಟರ್. ಏನಪ್ಪ ಅಂದರೆ ಈ ವಾರ್ಮ್ ವಾಟರ್ ಇಲ್ಲಿ ಏನಪ್ಪ ಅಂತಂದರೆ ನಾರ್ಮಲ್ ಕಂಡೀಷನ್ ಇದ್ದಾಗ ಇಲ್ಲಿ ಬಂದು ವಾರ್ಮ್ ವಾಟರ್ ಅಕ್ಯುಮುಲೇಟ್ ಆಗುತ್ತೆ, ಬಟ್ ಎಲ್ ನಿನೋ ಕಂಡೀಷನ್ ಇದ್ದಾಗ ವಾರ್ಮ್ ವಾಟರ್ ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ದ ವಾರ್ಮಿಂಗ್ ಆಫ್ ಈಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಪೆಸಿಫಿಕ್ ಈಸ್ ನೋನ್ ಆಸ್ ಎಲ್ ನಿನೋ. ಈ ಸ್ಟೇಟ್ಮೆಂಟ್ನ ನೀವು ಬಹೆಲ್ಟ್ ಮಾಡಿ ಅಥವಾ ನೆನಪಿಟ್ಕೊಳ್ಳಿ. ಏನು, ದ ವಾರ್ಮಿಂಗ್ ಆಫ್ ಈಸ್ಟರ್ನ್ ಏನಪ್ಪ ಅಂತಂದರೆ ಈ ಪಾರ್ಟ್ ಈಸ್ಟರ್ನ್ ಮತ್ತು ಸೆಂಟ್ರಲ್ ಪೆಸಿಫಿಕ್ ಓಷನ್ ವಾರ್ಮ್ ಆಗೋದಕ್ಕೆ ಎಲ್ ನಿನೋ ಕಂಡೀಷನ್ ಅಂತ ಕರಿತೀವಿ. ಅದೇ ಅಂದರೆ ಕೋಲ್ಡ್ ರೀಜನ್ ಆಫ್ ಈಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಈಸ್ ನೋನ್ ಆಸ್ ಲಾ ನಿನೋ ಕಂಡೀಷನ್. ಅಷ್ಟು ಡಿಫ್ರೆನ್ಸು. ಇದೊಂದು ನೀವು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ಸ್ನ ಟ್ಯಾಕಲ್ ಮಾಡ್ಬೋದು. ಕ್ವಶನ್ಸ್ ಡೈರೆಕ್ಟ್ ಕೇಳಲ್ಲ, ಈ ಥರ ಇಂಡೈರೆಕ್ಟ್ ಕೇಳ್ತಾನೆ. ವಾರ್ಮಿಂಗ್ ಆಫ್ ಪೆಸಿಫಿಕ್ ಓಷನು ಅಲ್ಲಿ ಎಕ್ಸಾಮಲ್ಲಿ ಕೂತಾಗ ನಮ್ಗೆ ಕನ್ಫ್ಯೂಷನ್ ಇಂಡೈರೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಒಂದು ಕ್ಲಾರಿಟಿ ಇಟ್ಕೊಂಬಿಡಿ. ವಾರ್ಮಿಂಗ್ ಆಫ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ಓಷನ್ ಆಯ್ತಂತಂದರೆ ಎಲ್ ನಿನೋ ಕಂಡೀಷನು. ಅದೇ ಕೋಲ್ಡ್ ರೀಜನ್ ಆಫ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್ ಈಸ್ ನೋನ್ ಆಸ್ ಲಾ ನಿನೋ ಕಂಡೀಷನು. ನೆಕ್ಸ್ಟು ಲಾ ನಿನೋ. ನಾರ್ಮಲ್ ವಾಕರ್ಸ್ ಎಲ್ಲ ಅಂತೂ ಆಗಲೇ ತಿಳಿಸಿದ್ದೀನಿ. ಸೇಮ್ ಆ ಥರದ್ದು ಎಕ್ಸ್ಟ್ರೀಮ್ ಕಂಡೀಷನು ಲಾ ನಿನೋ. ಲಾ ನಿನೋ ಏನಪ್ಪ ಅಂತಂದರೆ ಮೀನಿಂಗ್ ದ ಗರ್ಲ್. ಲಾ ನಿನೋ ಇದು ಸ್ಪ್ಯಾನಿಷ್ ಮೀನಿಂಗ್ ಏನಪ್ಪ ಅಂದರೆ ದ ಗರ್ಲ್. ಏನಪ್ಪ ಅಂದರೆ ಇದೇನು ದ ಗರ್ಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ವೆಲ್ತ್ ಆರ್ ಗುಡ್ನೆಸ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ. ಲಾ ನಿನೋ ಇಸ್ ಎಕ್ಸ್ಟ್ರೀಮ್ ಆಫ್ ನಾರ್ಮಲ್ ಕಂಡೀಷನ್. ಏನು ನಾರ್ಮಲ್ ಕಂಡೀಷನ್ ನೋಡಿದ್ವಲ್ಲ, ನಾರ್ಮಲ್ ಕಂಡೀಷನ್ ಏನೇನಿತ್ತು, ಆಸ್ಟ್ರೇಲಿಯಾದ ಮೇಲೆ ಲೋ ಪ್ರೆಷರ್ ಇರುತ್ತೆ, ಅಮೇರಿಕಾದ ಮೇಲೆ ಹೈ ಪ್ರೆಷರ್ ಇರುತ್ತೆ. ಇಲ್ಲಿ ಏನಪ್ಪ ಅಂದರೆ ವಿಂಡ್ ಬ್ಲೋ ಆಗುತ್ತೆ, ಒಂದು ಬ್ರಾಂಚ್ ಈ ಕಡೆ ಹೋಗುತ್ತೆ, ಒಂದು ಬ್ರಾಂಚ್ ಈ ಕಡೆ ಹೋಗುತ್ತೆ. ಎಕ್ಸ್ಟ್ರೀಮ್ ಆಫ್ ನಾರ್ಮಲ್ ಕಂಡೀಷನ್ಗೆ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಟ್ರೇಡ್ ವಿಂಡ್ ಇರುತ್ತವೆ, ಇಲ್ಲಿ ಬಂದು ಹಾಟ್ ವಾಟರ್ ಅಕ್ಯುಮುಲೇಟ್ ಆಗುತ್ತೆ. ಎಕ್ಸ್ಟ್ರೀಮ್ ಆಫ್ ನಾರ್ಮಲ್ ಕಂಡೀಷನ್ ಈಸ್ ನೋನ್ ಆಸ್ ಲಾ ನಿನೋ. ಹಿಯರ್ ಟ್ರೇಡ್ ವಿಂಡ್ಸ್ ಬಿಕಮ್ ಸ್ಟ್ರಾಂಗ್. ಏನಪ್ಪ ಅಂದರೆ ಸೌತ್ ಅಮೆರಿಕಾದಿಂದ ಏನು ಟ್ರೇಡ್ ವಿಂಡ್ಸ್ ಫ್ಲೋ ಆಗ್ತಿದ್ದಾವೆ ಸ್ಟ್ರಾಂಗ್ ಆಗ್ತವೆ. ದೇರ್ ಫೋರ್ ದೇ ರಿಮೂವ್ ಗ್ರೇಟರ್ ಅಮೌಂಟ್ ಆಫ್ ಸರ್ಫೇಸ್ ವಾಟರ್. ಅದಕ್ಕೆ ಅವರು ಸರ್ಫೇಸ್ ವಾಟರ್ ಜಾಸ್ತಿ ಏನಪ್ಪ ಅಂತಂದರೆ ರಿಮೂವ್ ಮಾಡುತ್ತೆ ಫ್ರಮ್ ಪೆರು ಚಿಲಿ ಕೋಸ್ಟ್ ಲೈನ್, ಪ್ರಮೋಟಿಂಗ್ ಸ್ಟ್ರಾಂಗ್ ಅಪ್ವೆಲ್ಲಿಂಗ್ ಆಫ್ ಕೋಲ್ಡ್ ವಾಟರ್. ಇಲ್ಲಿಂದ ನೀರು ಹೋಗೋದ್ರಿಂದ ಇಲ್ಲಿಂದ ಮೇಲಿನ ವಾಟರ್ ಈ ಕಡೆ ಬಂದು ಅಕ್ಯುಮುಲೇಟ್ ಆಗೋದ್ರಿಂದ ಕೋಲ್ಡ್ ವಾಟರ್ ಹಂಬೋಲ್ಟ್ ಕರೆಂಟ್ ಏನಪ್ಪ ಅಂದರೆ ಅಪ್ವೆಲ್ ಮಾಡುತ್ತೆ. ದಿಸ್ ಕ್ರಿಯೇಟ್ಸ್ ಕೂಲಿಂಗ್ ಆಫ್ ಈಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಪೆಸಿಫಿಕ್ ಓಷನ್. ಇದೇನಪ್ಪ ಅಂದರೆ ಇದು ಅಪ್ವೆಲ್ ಆಗೋದ್ರಿಂದ ಇಲ್ಲೇನಪ್ಪ ಅಂದರೆ ಈ ರೀಜನ್ ಏನಪ್ಪ ಅಂದರೆ ಕೂಲ್ ಆಗುತ್ತೆ. ಅದಕ್ಕೆ ಏನಪ್ಪ ಅಂದರೆ ಲಾ ನಿನೋ ಕಂಡೀಷನ್ ಅಂತ ಕರಿತೀವಿ. ಕೂಲಿಂಗ್ ಆಫ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್ ಈಸ್ ನೋನ್ ಆಸ್ ಲಾ ನಿನೋ. ಇದೇ ಲಾ ನಿನೋ ಕಂಡೀಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ ಅಂದರೆ ಕೋಲ್ಡರ್ ದೆನ್ ಯೂಶುವಲ್ ಆಗುತ್ತೆ ಇದು. ಇದು ಸೆಂಟ್ರಲ್ ಪೆಸಿಫಿಕ್ ರೀಜನು, ಈಸ್ಟರ್ನ್ ಪೆಸಿಫಿಕ್ ರೀಜನು. ಇದು ಹಂಬೋಲ್ಟ್ ಕರೆಂಟ್ ಇಲ್ಲಿ ಮೇಲೆ ಬರೋದ್ರಿಂದ ಇವೆರಡು ರೀಜನ್ ಏನಪ್ಪ ಅಂದರೆ ಕೋಲ್ಡಾಗಿ ಉಳಿಯುತ್ತೆ. ಈ ಕೋಲ್ಡಾಗಿ ಉಳಿದಿದ್ದಕ್ಕೆ ಹೇಳಿದೆ ನಾನು. ಅಗ್ರಿಕಲ್ಚರ್ಗೆ ಏನಪ್ಪ ಅಂತಂದರೆ ಏನು ಎಫೆಕ್ಟು, ಅಗ್ರಿಕಲ್ಚರ್ಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ, ಆದರೆ ಫಿಶರ್ಮೆನ್ಸಿಗೆ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ಅಗ್ರಿಕಲ್ಚರ್ ನೋಡಿ ಇಲ್ಲಿ ಡ್ರಾಟ್ ಆಗುತ್ತೆ. ಎರಡು ರೀಜನ್ ಇರೋದ್ರಿಂದ ಅಂದರೆ ಡ್ರೈ ಏರ್ ಇರೋದ್ರಿಂದ ಅಲ್ಲಿ ಡ್ರಾಟ್ ಉಳಿಯುತ್ತೆ. ಆಮೇಲೆ ಇದೇ ಏನಪ್ಪ ಅಂತಂದ್ರೆ ಅಲ್ಲಿ ಹೈ ಪ್ರೆಷರ್ ಇರೋದ್ರಿಂದ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಸ್ಟ್ರೇಲಿಯನ್ ರೀಜನಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರೆ ಇಲ್ಲಿ ಕ್ಲೌಡ್ ಫಾರ್ಮ್ ಆಗಿ ಇಲ್ಲಿ ಮಳೆ ಕೊಡುತ್ತೆ.
ಇದು ಲಾನಿನ ಕಂಡೀಷನ್. ಇವಾಗ ನಾರ್ಮಲ್ ವಾಕರ್ಸಲ್ಲೂ ಎಲ್ ನಿನೋ ಮತ್ತು ಲಾನಿನ ಕಂಡೀಷನ್ ಬಿಟ್ಟು ಬೇರೆ ಫಿನಾಮಿನಾನ ನಮ್ಮ ಮಾನ್ಸೂನ್ಗೆ ಎಫೆಕ್ಟ್ ಮಾಡ್ತವೆ. ಅವು ಯಾವ್ಯಾವ ಫಿನಾಮಿನಾ ಅಂತಂತಂದರೆ, ಒಂದು ಎಲ್ ನಿನೋ ಮೋಡೋಕೆ ಅಂತ, ಲಾನಿನ ಮೋಡೋಕೆ ಅಂತ, ಆಮೇಲೆ ಇಂಡಿಯನ್ ಓಷನ್ ಡೈಪೋಲ್. ಈ ಇಂಡಿಯನ್ ಓಷನ್ ಡೈಪೋಲಲ್ಲಿ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲು, ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲು. ಇವಿಷ್ಟು ಫಿನಾಮಿನಾ ತಿಳ್ಕೊಂಬಿಟ್ರೆ ಟೋಟಲಾಗಿ ಮಾನ್ಸೂನ್ ಬಗ್ಗೆ ನೀವು ಎಲ್ಲ ಕಲ್ತಂಗಾಗುತ್ತೆ. ಇದು ಬಿಟ್ಟು ಮತ್ತೆ ಬೇರೆ ಫಿನಾಮಿನಾ ಏನಾದರೂ ಮತ್ತೆ ಬಂತಂದರೆ ಅವಾಗ ನೋಡೋಕೆ ಬರುತ್ತೆ. ಯಾಕಂದರೆ ಮಾನ್ಸೂನ್ ಇಸ್ ಅ ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಇನ್ನೂ ಅದ್ರ ಮೇಲೆ ರಿಸರ್ಚ್ ನಡೀತಾ ಇದೆ. ಹಾಗೆ ಇವಾಗ ಹೆಂಗೆ ಇವಾಗ ಎವಾಲ್ವ್ ಆಗ್ತಾ ಇದ್ದಾವೆ, ಎಲ್ ನಿನೋ ಮೋಡೋಕೆ, ಲಾನಿನ ಮೋಡೋಕೆ, ಇಂಡಿಯನ್ ಓಷನ್ ಡೈಪೋಲ್ಸು. ಮತ್ತೆ ಏನಾದರೂ ಇವಾಲ್ವ್ ಆಗ್ತಂದರೆ ಮತ್ತೆ ಆ ಥರ ಬಗ್ಗೆನೂ ನಾನು ಕ್ಲಾಸಸ್ ಮಾಡ್ತೀನಿ. ಇವಾಗ ಅದರ್ ಫಿನಾಮಿನ್ಸಲ್ಲಿ ಫಸ್ಟ್ ಎಲ್ ನಿನೋ ಮೋಡೋಕೆ. ಎಲ್ ನಿನೋ ಮೋಡೋಕಲ್ಲಿ ಏನಾಗುತ್ತೆ ಅಂದರೆ, ಒಂದು ಡಯಾಗ್ರಾಮ್ ಮುಖಾಂತರ ನೋಡೋಣ. ಇದು ನೋಡಿ, ಲಾನಿನ ನೋಡಿದ್ವಿ, ಎಲ್ ನಿನೋ ನೋಡಿದ್ವಿ. ಇಲ್ಲೇನಾಗುತ್ತೆ, ಲಾನಿನ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಮಳೆ ಕೊಡುತ್ತೆ ಅಂತ ನೋಡಿದ್ವಿ. ಇಲ್ಲೇನಾಗುತ್ತೆ, ಎಲ್ ನಿನೋದಲ್ಲಿ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅಂದರೆ ಅಮೇರಿಕಾ ಸೌತ್ ಅಮೇರಿಕಾ ರೀಜನಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಆಸ್ಟ್ರೇಲಿಯಾ ರೀಜನಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ರೇನ್ ಕೊಡುತ್ತೆ, ಇಲ್ಲೇನಪ್ಪ ಅಂದರೆ ನೋ ರೇನ್ ಇರಲ್ಲ ಅಂತ ನೋಡಿದ್ವಿ. ಅದೇ ಮೋಡೋಕಿ ಒಳಗೆ ಏನಾಗುತ್ತೆ ಅಂದರೆ, ಲಾನಿನ ಮೋಡೋಕು, ಎಲ್ ನಿನೋ ಮೋಡೋಕಿ, ಇಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಇದು ಕೋಲ್ಡ್ ರೀಜನ್. ಯಾವುದು? ಸೆಂಟ್ರಲ್ ಪೆಸಿಫಿಕ್ ರೀಜನ್ನು ಮತ್ತು ಈಸ್ಟರ್ನ್ ಪೆಸಿಫಿಕ್ ರೀಜನ್ನು, ಇದು ಕೋಲ್ಡ್ ಆಗಿರುತ್ತೆ ಲಾನಿನ ಒಳಗಡೆ. ಅದೇ ಲಾನಿನ ಮೋಡೋಕಿ ಒಳಗೆ ಏನಾಗುತ್ತೆ ಅಂದರೆ, ಸೆಂಟ್ರಲ್ ಪೆಸಿಫಿಕ್ ರೀಜನ್ ಅಷ್ಟೇ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ. ಈ ಸೆಂಟ್ರಲ್ ಪೆಸಿಫಿಕ್ ರೀಜನ್ ಜಾಸ್ತಿ ಕೋಲ್ಡ್ ಆಗಿದ್ದರಿಂದ ಇದರ ಕಂಪೇರಿಟಿವ್ಲಿ ಇದು ಕೋಲ್ಡ್ ಆಗಿರೋದ್ರಲ್ಲಿ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕಂಪೇರಿಟಿವ್ಲಿ ಇದು ಅಮೇರಿಕನ್ದು ಏನಪ್ಪ ಅಂದರೆ ಲೋ ಪ್ರೆಷರ್ ಉಳಿಯುತ್ತೆ, ಇದು ಏನಪ್ಪ ಅಂದರೆ ಆಸ್ಟ್ರೇಲಿಯನ್ ಲೋ ಪ್ರೆಷರ್ ಉಳಿಯುತ್ತೆ. ಇವಾಗ ಇಲ್ಲೇನಾಗುತ್ತೆ ಅಂದರೆ, ಲೋ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಏರ್ ರೈಸ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ಏರ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಏರ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಎಲ್ಲಿ ಏರ್ ರೈಸ್ ಆಗುತ್ತೆ ಅಲ್ಲಿ ಮಳೆ ಕೊಡುತ್ತೆ ಇದು. ಹಾಗೆ ಇಲ್ಲಿ ಲೋ ಅಂದರೆ ಇದು ಸೆಂಟ್ರಲ್ ಪೆಸಿಫಿಕ್ ಓಷನ್ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಕಂಪೇರೇಟಿವ್ಲಿ ಏನಪ್ಪ ಅಂತಂದರೆ ಸದರ್ನ್ ಅಮೇರಿಕಾ ಲೋ ಪ್ರೆಷರಲ್ಲಿ ಇರುತ್ತೆ, ಆಸ್ಟ್ರೇಲಿಯಾನು ಲೋ ಪ್ರೆಷರಲ್ಲಿ ಇರುತ್ತೆ. ಇಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಇಲ್ಲೂ ಏನಪ್ಪ ಅಂದರೆ ಏರ್ ರೈಸ್ ಆಗುತ್ತೆ, ಇದೇನಪ್ಪ ಕ್ಲೌಡ್ಸು, ಇಲ್ಲೂ ಮಳೆ ಕೊಡುತ್ತೆ. ಆಮೇಲೆ ಇಲ್ಲಿ ಏರ್ ರೈಸ್ ಆಗಿದ್ದಕ್ಕೆ ಇಲ್ಲೂ ಏನಪ್ಪ ಅಂದರೆ ಒಂದು ಬ್ರಾಂಚ್ ಬರುತ್ತೆ. ಅಂದರೆ ಲಾನಿನ ಮೋಡೋಕ್ಕೂ ಏನಪ್ಪ ಅಂದರೆ ನಮ್ಮ ಇಂಡಿಯಾಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿಂದ ಏನಪ್ಪ ಅಂದರೆ ಇಲ್ಲಿ ಮತ್ತೆ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಹೈ ಪ್ರೆಷರ್ IT ಸೀಸನ್ ನಮ್ಮ ಇಂಡಿಯಾ ಮೇಲೆ ಇರೋದ್ರೆ ಲೋ ಪ್ರೆಷರ್ ಇರುತ್ತೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ವಿಂಡ್ ಹೋಗುತ್ತೆ, ಸೌತ್ ವೆಸ್ಟ್ ಮಾನ್ಸೂನ್ ಸ್ಟ್ರಾಂಗ್ ಆಗಿ ಉಳಿಯುತ್ತೆ, ರೇನ್ ಜಾಸ್ತಿ ಬರುತ್ತೆ. ಇದು ಏನಪ್ಪ ಅಂದರೆ ಲಾನಿನ ಮೋಡೋಕಿ. ಏನಂತಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇನ್ ದಿ ಸೆಂಟ್ರಲ್ ಪೆಸಿಫಿಕ್ ರೀಜನ್. ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇನ್ ಸೆಂಟ್ರಲ್ ಪೆಸಿಫಿಕ್ ರೀಜನ್. ಅದೇ ಲಾನಿನ ಮೋಡೋಕಿ ಅಂತಂದರೆ ಎಕ್ಸ್ಟ್ರೀಮ್ ವಾರ್ಮ್ ಕಂಡೀಷನ್ ಇನ್ ಸೆಂಟ್ರಲ್ ಪೆಸಿಫಿಕ್ ರೀಜನ್. ಇಲ್ಲೇನಾಗುತ್ತೆ ಅಂದರೆ ಜಾಸ್ತಿ ಏನಪ್ಪ ಅಂದರೆ ಸೆಂಟ್ರಲ್ ಪೆಸಿಫಿಕ್ ರೀಜನ್ ವಾರ್ಮ್ ಆಗಿಬಿಟ್ಟಿರುತ್ತೆ. ವಾರ್ಮ್ ಇಲ್ಲಿ ಆಗೋದ್ರಿಂದ ಇಲ್ಲಿ ವಾರ್ಮ್ ಆಗೋದ್ರಿಂದ ಇಲ್ಲಿ ಏನಪ್ಪ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ಕಂಪೇರೇಟಿವ್ಲಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೈ ಪ್ರೆಷರ್ ಆಗುತ್ತೆ, ಅಮೇರಿಕಾದಲ್ಲೂ ಹೈ ಪ್ರೆಷರ್ ಆಗುತ್ತೆ. ಎಲ್ಲಿ ಲೋ ಪ್ರೆಷರ್ ಇರುತ್ತೆ ಅಲ್ಲಿ ಏರ್ ರೈಸ್ ಆಗುತ್ತೆ ಅಂತ ಹೇಳಿದೆ, ಅದಕ್ಕೆ ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಮಳೆ ಜಾಸ್ತಿ ಬರುತ್ತೆ. ಆಮೇಲೆ ಇಲ್ಲಿ ಏರ್ ಡಿಸೆಂಡ್ ಆಗುತ್ತೆ, ಇಲ್ಲಿ ಏನಪ್ಪ ಅಂದರೆ ಏರಿಡಿಟಿ ಬರುತ್ತೆ, ಇಲ್ಲಿ ನೋ ರೇನು. ಅಂದರೆ ಎಲ್ ನಿನೋ ಮೋಡೋಕೆ ಏನಪ್ಪ ಅಂದರೆ ನಮ್ಮ ಇಂಡಿಯಾಗೆ ಏನಪ್ಪ ಅಂದರೆ ಡ್ರಾಟ್ ಕಂಡೀಷನ್ಸ್ ತೊಗೊಂಬರುತ್ತೆ. ಇದು ಇಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಎಲ್ ನಿನೋ ಅಂತಂದ್ರೇನು ಸೆಂಟ್ರಲ್ ಪೆಸಿಫಿಕ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ಏನಪ್ಪ ಅಂತಂದರೆ ವಾರ್ಮ್ ಆಗೋದು. ಅದೇ ಎಲ್ ನಿನೋ ಮೋಡೋಕೆ ಅಂತಂದರೆ ಓನ್ಲಿ ಸೆಂಟ್ರಲ್ ಪೆಸಿಫಿಕ್ ರೀಜನ್ ವಾರ್ಮ್ ಆಗೋದು. ಇಷ್ಟು ನೀವು ಡಿಫ್ರೆನ್ಸ್ ಕ್ಲಾರಿಟಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಕ್ವಶನ್ಸ್ನ ಟ್ಯಾಕಲ್ ಮಾಡ್ಬೋದು. ಇವಾಗ ಇತರ ಬಗ್ಗೆನೇ ಡಿಟೇಲಾಗಿ ನೋಡೋಣ. ಎಲ್ ನಿನೋ ಮೋಡೋಕಿ. ಡ್ಯೂರಿಂಗ್ ಎಲ್ ನಿನೋ ಮೋಡೋಕಿ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್, ಯಾವುದು ಸೆಂಟ್ರಲ್ ಪಾರ್ಟ್ ಆಫ್, ಇಲ್ಲಿ ಆಸ್ಟ್ರೇಲಿಯಾ ಇತ್ತು, ಇಲ್ಲಿ ಅಮೇರಿಕಾ ಇತ್ತು. ಈ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್ ಅಂದರೆ ಈಗ ಲಿಕ್ವಿಡಲ್ಲಿ ಡಿವೈಡ್ ಮಾಡಿದರೆ ಇದು ನದರ್ನ್ ಪೆಸಿಫಿಕ್ ಓಷನು, ಇದು ಸದರ್ನ್ ಪೆಸಿಫಿಕ್ ಓಷನ್. ಇದೆಲ್ಲ ಫಿನಾಮಿನಾ ಆಗ್ತಾ ಇರೋದು ಸದರ್ನ್ ಪೆಸಿಫಿಕ್ ಓಷನಲ್ಲಿ ಆಗ್ತಾ ಇರೋದು. ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್ ಏನಾದರೂ ಜಾಸ್ತಿ ಹೀಟ್ ಆದರೆ ಬಿಕಮ್ಸ್ ವೆರಿ ವಾರ್ಮ್ ಆ್ಯಸ್ ಕಂಪೇರ್ಡ್ ಟು ಪೆರುವಿಯನ್ ಆ್ಯಂಡ್ ಆಸ್ಟ್ರೇಲಿಯನ್ ಕೋಸ್ಟ್. ಏನಪ್ಪ ಅಂದರೆ ಪೆರುವಿಯನ್ ಕೋಸ್ಟ್ ಮತ್ತು ಆಸ್ಟ್ರೇಲಿಯನ್ ಕೋಸ್ಟ್ಗಿಂತ ಇದು ವಾರ್ಮ್ ಆಗುತ್ತೆ.
ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಏರ್ ರೈಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದು ಏನಪ್ಪ ಅಂದರೆ ಎಲ್ ನಿನೋ ಮೋಡೋಕಿ ಕಂಡೀಷನ್. ಏರ್ ಡಿಸೆನ್ಸ್ ಅಲ್ಲ, ಇದು ಅಸೆನ್ಸ್ ಆಗಬೇಕು, ಕರೆಕ್ಟ್ ಮಾಡ್ಕೊಳ್ಳಿ. ಏರ್ ಅಸೆಂಡ್ಸ್ ನಿಯರ್ ಸೆಂಟ್ರಲ್ ಪಾರ್ಟ್ ಆಫ್ ಪೆಸಿಫಿಕ್ ಓಷನ್ ಆ್ಯಂಡ್ ಕಾಸಸ್ ರೈನ್ಫಾಲ್. ಏರ್ ಏನಪ್ಪ ಅಂದರೆ ಇಲ್ಲಿ ಅಸೆಂಡ್ ಆಗುತ್ತೆ, ಅದಕ್ಕೆ ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಏನಪ್ಪ ಅಂದರೆ ಮಳೆ ಆಗುತ್ತೆ. ನೆಕ್ಸ್ಟು ಆಕರ್ಸ್ ಒನ್ಸ್ ಇನ್ 3 to 5 years. ಇದು ಎಲ್ ನಿನೋ ಮೋಡೋಕಿ ಏನಪ್ಪ ಅಂದರೆ 3 ಇಂದ 5 ವರ್ಷ, ಅಂದರೆ 3 ಇಂದ 5 ವರ್ಷದಲ್ಲಿ ಒಂದು ಸತಿ ಆಗುತ್ತೆ ಇದು. ಹಾಗೆ ಲಾನಿನ ಮೋಡೋಕಿ ಒಳಗೆ ಏನಾಗುತ್ತೆ, ಡ್ಯೂರಿಂಗ್ ಲಾನಿನ ಮೋಡೋಕಿ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್ ಏನಪ್ಪ ಅಂತಂದರೆ ಆಗಲೇ ನೋಡಿದ್ವಲ್ಲ ಡಯಾಗ್ರಾಮ್ ಸೇಮು. ಇಲ್ಲಿ ಆಸ್ಟ್ರೇಲಿಯಾ, ಇದು ಅಮೇರಿಕಾ. ಈ ಸೆಂಟ್ರಲ್ ಪಾರ್ಟ್ ಇದೆಯಲ್ಲ, ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್ ಬಿಕಮ್ಸ್ ವೆರಿ ಕೋಲ್ಡ್ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇವೆರಡು ಲೋ ಪ್ರೆಷರ್ ಇರ್ತವೆ, ಇದು ಲೋ ಪ್ರೆಷರ್ ಇರುತ್ತೆ. ಇಲ್ಲಿ ಏರ್ ಅಸೆಂಡ್ ಆಗುತ್ತೆ, ಒಂದು ಪಾರ್ಟಿ ಕಡೆ ಇಲ್ಲಿ ಬಂದು ಡಿಸೆಂಡ್ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಲೋ ಪ್ರೆಷರಿಂದ ಏರ್ ರೈಸ್ ಆಗುತ್ತೆ, ಇಲ್ಲಿ ಡಿಸೆಂಡ್ ಆಗುತ್ತೆ. ಅವ್ರು ಹೇಳಿದ್ದು ಡ್ಯೂರಿಂಗ್ ಲಾನಿನ ಮೋಡೋಕಿ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್ ಬಿಕಮ್ಸ್ ವೆರಿ ಕೋಲ್ಡ್ ಆ್ಯಸ್ ಕಂಪೇರ್ಡ್ ಟು ಪೆರುವಿಯನ್ ಆ್ಯಂಡ್ ಆಸ್ಟ್ರೇಲಿಯನ್ ಕೋಸ್ಟ್. ಪೆರುವಿಯನ್ ಮತ್ತು ಆಸ್ಟ್ರೇಲಿಯನ್ ಕೋಸ್ಟ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಏನಪ್ಪ ಅಂದರೆ ಜಾಸ್ತಿ ಕೋಲ್ಡಾಗಿ ಬಿಟ್ಟಿರುತ್ತೆ. ವಾರ್ಮ್ ಏರ್ ರೈಸಸ್ ವರ್ಟಿಕಲಿ ನಿಯರ್ ಆಸ್ಟ್ರೇಲಿಯನ್ ಪೆರುವಿಯನ್ ಕೋಸ್ಟ್. ಅಂದರೆ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿದ್ರೆ ವಾರ್ಮ್ ಏರ್ ಅಲ್ಲಿ ರೈಸ್ ಆಗುತ್ತೆ. ಆಫ್ಟರ್ ಬಿಕಮಿಂಗ್ ಕೋಲ್ಡ್ ಆಟ್ ಹೈ ಆಲ್ಟಿಟ್ಯೂಡ್ಸ್ ಏರ್ ಡಿಸೆಂಡ್ಸ್ ನಿಯರ್ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್. ಇಲ್ಲೇನಪ್ಪ ಅಂದರೆ ಇಲ್ಲಿ ಕೋಲ್ಡ್ ಆದಾಗ ಎಲ್ಲಿ ಹೈ ಪ್ರೆಷರ್ ಇರುತ್ತೆ ಅಲ್ಲಿ ಬಂದು ಡಿಸೆಂಡ್ ಆಗುತ್ತೆ. ಡ್ಯೂ ಟು ಅಸೆಂಡಿಂಗ್ ವಾರ್ಮ್ ಏರ್ ರೇನ್ಫಾಲ್ ಆಕರ್ ನಿಯರ್ ಆಸ್ಟ್ರೇಲಿಯಾ ಆ್ಯಂಡ್ ಪೆರುವಿಯನ್ ಕೋಸ್ಟ್. ಏನಪ್ಪ ಅಂದರೆ ಇಲ್ಲಿ ಅಸೆಂಡ್ ಆಗೋದ್ರಿಂದ ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಮಳೆ ಕೊಡುತ್ತೆ. ಇಲ್ಲಿ ಅಸೆಂಡ್ ಆಗೋದ್ರಿಂದ ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಮಳೆ ಕೊಡುತ್ತೆ. ಅದೇ ಅವ್ರು ಕೊಟ್ಟಿರೋದು. ಇದು ಲಾನಿನ ಮೋಡೋಕಿ. ಈ ಲಾನಿನ ಮೋಡೋಕಿಯಿಂದ ಏನಪ್ಪ ಅಂತಂದರೆ ಮತ್ತೆ ಇದು ಬಂದು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ನಮ್ಮ ಇಂಡಿಯಾದಲ್ಲಂತೂ ITCZ ಇದ್ದೇ ಇರುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಇದು ಜಾಸ್ತಿ ಮಳೆ ಕೊಡುತ್ತೆ ಲಾನಿನ ಮೋಡೋಕಿ. ಅಂದರೆ ಎಲ್ ನಿನೋ ರಿಲೇಟೆಡ್ ಯಾವುದು ಕಾನ್ಸೆಪ್ಟ್ ಬರಲಿ ಅದು ನಮ್ಮ ಇಂಡಿಯಾಗೆ ಹಾರ್ಮ್ ಇರುತ್ತೆ. ಲಾನಿನ ಮೋಡೋಕಿ ಆಗಲಿ ಅದು ನಮ್ಮ ಇಂಡಿಯಾಗೆ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟು ಈ ಥರ ಎಫೆಕ್ಟ್ಸ್ ನೋಡೋಣ. ಎಲ್ ನಿನೋ ಮೋಡೋಕಿ ಮತ್ತು ಲಾನಿನ ಮೋಡೋಕಿದು ಎಫೆಕ್ಟ್ಸ್ ನೋಡೋಣ. ಡ್ಯೂರಿಂಗ್ ಎಲ್ ನಿನೋ ಮೋಡೋಕಿ ಇಂಡಿಯಾ ರಿಸೀವ್ಸ್ ಲೆಸ್ ರೈನ್ಫಾಲ್. ಅದೇ ಹೇಳಿದೆ, ಎಲ್ ನಿನೋ ರಿಲೇಟೆಡ್ ಏನೋ ಇದ್ದಾವೆ ಅವೆಲ್ಲ ನಮ್ಮ ಇಂಡಿಯಾಗೆ ಹಾರ್ಮ್ ಮಾಡುತ್ತೆ. ನಮ್ಮ ಇಂಡಿಯಾಗೆ ಏನಪ್ಪ ಅಂದರೆ ಲೆಸ್ ರೈನ್ಫಾಲ್ ಕೊಡುತ್ತೆ. ವಿಂಡ್ಸ್ ಟ್ರಾವೆಲ್ ಟುವರ್ಡ್ಸ್ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್. ವಿಂಡ್ ಎಲ್ಲಿ ಟ್ರಾವೆಲ್ ಆಗುತ್ತೆ ಅಂದರೆ ಸೆಂಟ್ರಲ್ ಪಾರ್ಟ್ ಆಫ್ ಸದರ್ನ್ ಪೆಸಿಫಿಕ್ ಓಷನ್ಗೆ ಟ್ರಾವೆಲ್ ಆಗುತ್ತೆ. ಆಟ್ ಸೇಮ್ ಟೈಮ್ ರಿಸೀವ್ಸ್ ಗುಡ್ ರೈನ್ಫಾಲ್ ಡ್ಯೂರಿಂಗ್ ಲಾನಿನ ಮೋಡೋಕಿ. ಲಾನಿನ ಮೋಡೋಕಿದಾಗೆ ಜಾಸ್ತಿ ಮಳೆ ನಮ್ಮ ಇಂಡಿಯಾಗೆ ಬರುತ್ತೆ. ಆ್ಯಸ್ ಮೋರ್ ವಿಂಡ್ಸ್ ಕಮ್ಸ್ ಟುವರ್ಡ್ಸ್ ಇಂಡಿಯಾ. ಇಷ್ಟು ನೀವು ನೆನಪಿಟ್ಕೊಂಡ್ರೆ ಸಾಕು. ಎಲ್ ನಿನೋ ಲಾನಿನ ಆಗಲಿ, ಎಲ್ ನಿನೋ ಲಾನಿನ ಮೋಡೋಕಿನೂ ಆಗಲಿ. ಇವಾಗ ಇನ್ನೊಂದು ಅದರ್ ಫಿನಾಮಿನಾ ಏನಪ್ಪ ಅಂದರೆ ಇಂಡಿಯನ್ ಓಷನ್ ಡೈಪೋಲ್. ಈ ಇಂಡಿಯನ್ ಓಷನ್ ಡೈಪೋಲಲ್ಲಿ ಏನಾಗುತ್ತೆ ಅಂದರೆ ಅಲ್ಟರ್ನೇಟಿವ್ ವಾರ್ಮಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ಈಸ್ ನೋನ್ ಆಸ್ ಇಂಡಿಯನ್ ಓಷನ್ ಡೈಪೋಲ್. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಇಂಡಿಯಾ ಇದೆ, ಈ ಥರದ್ದು ಇದು ಇಂಡಿಯಾದ ಏನಪ್ಪ ಅಂದರೆ ಇದು ಈಸ್ಟರ್ನ್ ಪಾರ್ಟು, ಇದು ವೆಸ್ಟರ್ನ್ ಪಾರ್ಟು. ಇಲ್ಲೇನಾಗುತ್ತೆ ಅಂದರೆ ಇಂಡಿಯನ್ ಓಷನ್ ಡೈಪೋಲಲ್ಲಿ ಎರಡು ಬರ್ತವೆ, ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲು, ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲು. ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಜಾಸ್ತಿ ವಾರ್ಮ್ ಆಗಿರುತ್ತೆ, ನಾರ್ಮಲ್ಗಿಂತನೂ ಜಾಸ್ತಿ ವಾರ್ಮ್ ಆಗಿರುತ್ತೆ. ಅದೇ ಈಸ್ಟರ್ನ್ ಪಾರ್ಟಲ್ಲಿ ಕೂಲರ್ ದೆನ್ ನಾರ್ಮಲ್ ಆಗಿರುತ್ತೆ. ಇವಾಗ ಹೈ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಲೋ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಪ್ಪ ಅಂದರೆ ಇದು ವಿಂಡ್ ಫ್ಲೋ ಆಗುತ್ತೆ. ಲೋ ಪ್ರೆಷರ್ ಇಲ್ಲದೆ ಏರ್ ಡಿಸೆಂಡ್ ಆಗುತ್ತೆ ಅಂತ ಹೇಳಿದ್ದೀನಿ, ಕ್ಲೌಡ್ ಫಾರ್ಮ್ ಆಗುತ್ತೆ, ಮಳೆ ಕೊಡುತ್ತೆ. ಇದು ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್. ಅದೇ ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲಲ್ಲಿ ಇದರ ಉಲ್ಟಾ, ಎಲ್ಲಿ ಏನಪ್ಪ ಅಂದರೆ ಕೂಲ್ ಆಗಿರುತ್ತೆ, ಇಲ್ಲಿ ಹಾಟ್ ಇರುತ್ತೆ. ನಾರ್ಮಲ್ ದೆನ್ ಅಂದರೆ ಹಾಟರ್ ದೆನ್ ನಾರ್ಮಲ್, ಕೂಲರ್ ದೆನ್ ನಾರ್ಮಲ್. ಆವಾಗ ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ವಾರ್ಮ್ ಹೈ ಪ್ರೆಷರ್ ಟು ಲೋ ವಿಂಡ್ಸ್ ಏನಪ್ಪ ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಪ್ಪ ಅಂದರೆ ಫ್ಲೋ ಆಗುತ್ತೆ. ಇಲ್ಲಿ ಮಳೆ ಜಾಸ್ತಿ ಕೊಡುತ್ತೆ, ಎಲ್ಲಿ ಆಸ್ಟ್ರೇಲಿಯನ್ ರೀಜನಲ್ಲಿ ಮಳೆ ಜಾಸ್ತಿ ಕೊಡುತ್ತೆ, ಇಲ್ಲಿ ಏನಪ್ಪ ಅಂತಂದರೆ ಮಳೆ ಕಡಿಮೆ ಕೊಡುತ್ತೆ, ಡಿಕ್ರೀಸ್ ರೇನ್ ಇಂಡಿಯಾ ರೀಜನಲ್ಲಿ. ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್. ಅದನ್ನೇ ಡೀಟೇಲ್ಡಾಗಿ ನೋಡೋಣ. ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್. ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲಲ್ಲಿ ಹಿಯರ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ವಿಲ್ ಬಿ ವಾರ್ಮರ್ ದೆನ್ ಇಟ್ಸ್ ಈಸ್ಟರ್ನ್ ಪಾರ್ಟ್. ಏನಪ್ಪ ಅಂದರೆ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ಏನಪ್ಪ ಅಂತಂದರೆ ಇದು ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ನೋಡ್ತಾ ಇದ್ದೀವಿ, ಇಲ್ಲಿದೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲು. ವೆಸ್ಟರ್ನ್ ಪಾರ್ಟ್ ಅಂದರೆ ನಮ್ಮ ಇಂಡಿಯಾದು ವೆಸ್ಟರ್ನ್ ಪಾರ್ಟ್ ಏನಪ್ಪ ಅಂತಂದರೆ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ವಿಲ್ ಬಿ ವಾರ್ಮರ್ ದೆನ್ ನಾರ್ಮಲ್.
ಇದೇನಪ್ಪ ಅಂದರೆ ವೆಸ್ಟರ್ನ್ ಪಾರ್ಟ್ ಏನೋ ವಾರ್ಮರ್ ದೆನ್ ನಾರ್ಮಲ್ ಇರುತ್ತೆ, ಈಸ್ಟರ್ನ್ ಪಾರ್ಟ್ ಕೂಲರ್ ದೆನ್ ನಾರ್ಮಲ್ ಇರುತ್ತೆ. ಅದಕ್ಕೆ ಇಲ್ಲಿ ಹೈ ಪ್ರೆಷರು, ಇದು ಲೋ ಪ್ರೆಷರು, ಇಲ್ಲಿ ರೇನ್ ಕೊಡುತ್ತೆ. ಅದೇ ಅವ್ರು ಕೊಟ್ಟಿರೋದು ಇಲ್ಲಿ. ಹಿಯರ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ವಿಲ್ ಬಿ ವಾರ್ಮರ್ ದೆನ್ ಇಟ್ಸ್ ಈಸ್ಟರ್ನ್ ಪಾರ್ಟ್. ದೇರ್ ಫಾರ್ ಮೋರ್ ಅಮೌಂಟ್ ಆಫ್ ರೇನ್ಫಾಲ್ ಆಕರ್ಸ್ ಇನ್ ಮಡ್ಗಾಸ್ಕರ್ ಆ್ಯಂಡ್ ಇಂಡಿಯಾ. ಮಡ್ಗಾಸ್ಕರ್ ಮತ್ತು ಇಂಡಿಯನ್ ರೀಜನಲ್ಲಿ ಏನಪ್ಪ ಅಂದರೆ ಜಾಸ್ತಿ ರೇನ್ ಬರುತ್ತೆ ಇಲ್ಲಿ ಈ ಮಡ್ಗಾಸ್ಕರ್ ರೇಂಜನ್ ಇದು. ನೆಕ್ಸ್ಟು ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್. ಈ ಥರದ್ದು ಏನಪ್ಪ ಅಂದರೆ ಉಲ್ಟಾ. ಏನಪ್ಪ ಅಂತಂದರೆ ಇದು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ಏನಾಗುತ್ತೆ ಅಂತಾರೆ ಕೂಲರ್ ದೆನ್ ನಾರ್ಮಲ್ ಆಗಿರುತ್ತೆ, ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ವಾರ್ಮರ್ ದೆನ್ ನಾರ್ಮಲ್ ಆಗಿರುತ್ತೆ. ಇಲ್ಲಿ ಹಿಯರ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯನ್ ಓಷನ್ ವಿಲ್ ಬಿ ವಾರ್ಮರ್ ದೆನ್ ಇಟ್ಸ್ ವೆಸ್ಟರ್ನ್ ಪಾರ್ಟ್. ದೇರ್ ಫಾರ್ ಮೋರ್ ರೇನ್ಫಾಲ್ ಆಕರ್ಸ್ ನಿಯರ್ ಈಸ್ಟರ್ನ್ ಪಾರ್ಟ್, ದ್ಯಾಟ್ ಈಸ್ ನಿಯರ್ ಇಂಡೋನೇಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ. ಇದು ಏನಪ್ಪ ಅಂದರೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಮತ್ತು ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲ್. ಇವಾಗ ನಾವೇನು ಮಾಡೋಣ ಅಂತಂದರೆ, ನಾವು ಪಾರ್ಟ್ 2 ಅಲ್ಲಿ ಮಾನ್ಸೂನ್ ಬಗ್ಗೆ ಥಿಯರೀಸ್ ಅನ್ನೋದು ನೋಡಿದ್ವಿ. ಆದರೆ ಇವಾಗ ಏನು ಮಾಡೋಣ, ಇವೆಲ್ಲ ಎಲ್ ನಿನೋ, ಎಲ್ ನಿನೋ ಮೋಡೋಕಿ, ಮೋಡೋಕಿ, ಮತ್ತು ಇದು ಇಂಡಿಯನ್ ಓಷನ್ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲು, ನೆಗೆಟಿವ್ ಇಂಡಿಯನ್ ಓಷನ್ ಡೈಪೋಲು, ಇವೆಲ್ಲ ಮಾನ್ಸೂನ್ ರಿಲೇಟೆಡ್ ಇರೋದ್ರಿಂದ ಇಲ್ಲೇ ನಾವೇನು ಮಾಡೋಣ ಅಂದರೆ ಮಾನ್ಸೂನ್ ರಿಲೇಟೆಡ್ ಕ್ವಶನ್ನು, ಹಾಗೆ ಎಲ್ ನಿನೋ ರಿಲೇಟೆಡ್ ಕ್ವಶನ್ನು, ಆಮೇಲೆ ನಿನೋ ರಿಲೇಟೆಡ್ ಕ್ವಶನ್ನು ಯಾವ್ಯಾವ ಥರ ಕೇಳಿದಾರಂತ ನೋಡೋಣ. ಸೊ ಫಸ್ಟ್ ಕ್ವಶನ್, ದ ಬಸ್ಟಿಂಗ್ ಆಫ್ ಇಂಡಿಯನ್ ಮಾನ್ಸೂನ್ ರೆಫರ್ಸ್ ಟು. ಇಲ್ಲಿ ನಿಮ್ಗೆ ಜಸ್ಟ್ ಬಸ್ಟಿಂಗ್ ಅಂದರೆ ಏನಂತ ಗೊತ್ತಿದ್ರೆ ಈ ಕ್ವಶನ್ ಆರಾಮಾಗಿ ನೋಡ್ಕೋಬೋದು. ಬಸ್ಟಿಂಗ್ ಅಂತಂದ್ರೇನು, ನಾರ್ಮಲ್ ಜನರಲ್ ಇಂಗ್ಲೀಷಲ್ಲಿ ಓದಿದ್ರೆ ಬಸ್ಟಿಂಗ್ ಅಂತಂದರೆ, ಇವಾಗ ನಾವು ಮನೆಯಲ್ಲದು ಏನಾದರೂ ಗ್ಯಾಸ್ ಎಲ್ಲಾದರೂ ಸ್ಫೋಟ ಆಯ್ತು ಅಂತ ಏನು ಮಾಡ್ತೀವಿ, ಅಲ್ಲಿ ಗ್ಯಾಸ್ ಬಸ್ಟ್ ಆಯ್ತು ಅಂತೀವಿ. ಹಾಗೆ ಬಸ್ಟಿಂಗ್ ಅಂದರೆ ಸಡನ್ನಾಗಿ ಏನಾದರೂ ಆಗೋದು ಅಥವಾ ವೈಲೆಂಟಾಗಿ ಏನಾದರೂ ಆಗೋದು. ಸೊ ಇಲ್ಲಿ ಬಸ್ಟಿಂಗ್ ಆಫ್ ದಿ ಮಾನ್ಸೂನ್ ರೆಫರ್ಸ್ ಟು ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಸಡನ್ ಹೆವಿ ರೇನ್ಫಾಲ್ ಆಟ್ ದಿ ಬಿಗಿನಿಂಗ್ ಆಫ್ ದ ಮಾನ್ಸೂನ್ ಸೀಸನ್, ಆಮೇಲೆ ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ರೇನ್ಫಾಲ್ ಓವರ್ ವೀಕ್ಸ್, ಆಮೇಲೆ ಕಾನ್ಸ್ಟಂಟ್ ರಿಸಲ್ಟ್ ಥ್ರೂ ಔಟ್ ದಿ ಮಾನ್ಸೂನ್ ಸೀಸನು, ಆಮೇಲೆ ಒಕೇಜ್ನಲ್ ಥಂಡರ್ ಸ್ಟಾರ್ಮ್ಸ್ ಡ್ಯೂರಿಂಗ್ ದಿ ಮಾನ್ಸೂನ್ ಸೀಸನ್. ಇಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲೇನಪ್ಪ ಅಂದರೆ ಗ್ರ್ಯಾಜುವಲ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ಇನ್ನೊಂದು ಕಡೆ ಒಕೇಜ್ನಲ್ ಅಂದರೆ ಯಾವಾಗಾದರೂ. ಆದರೆ ನಾವು ಬಸ್ಟಿಂಗ್ ಮೀನಿಂಗ್ ಏನಪ್ಪ ಅಂತಂದ್ರೆ ಗೊತ್ತಿದ್ರೆ ಸಾಕು. ಮಾನ್ಸೂನ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಓಕೆ, ಬಟ್ ಬಸ್ಟಿಂಗ್ ಅಂತ ಮೀನಿಂಗ್ ಗೊತ್ತಿದ್ರೆ ಇದು ನಾವು ಕ್ವಶನ್ಸ್ನ ಆರಾಮಾಗಿ ನಾವು ಇದು ಟ್ಯಾಕಲ್ ಮಾಡ್ಬೋದು. ಸಡನ್ ಆ್ಯಂಡ್ ಹೆವಿ ರೇನ್ಫಾಲ್, ಸಡನ್ ಏನೋ ಒಂದು ಆಗೋದಕ್ಕೆ ಬಸ್ಟಿಂಗ್ ಅಂತ ಕರಿತೀವಿ. ಇದೇನಪ್ಪ ಅಂದರೆ ದ ಬಸ್ಟಿಂಗ್ ಆಫ್ ಮಾನ್ಸೂನ್ ರೆಫರ್ಸ್ ಟು ಸಡನ್ ಹೆವಿ ರೇನ್ಫಾಲ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಮಾನ್ಸೂನ್ ಸೀಸನ್. ಈ ಥರ ಆನ್ಸರು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಇಂಡಿಯನ್ ಮಾನ್ಸೂನ್ ಈಸ್ ಇನ್ಕರೆಕ್ಟ್. ಅವ್ನು ಕೇಳಿದ್ದು ಇನ್ಕರೆಕ್ಟ್ ಅಂತ ಕೇಳಿದಾನೆ. ಒಂದನೇ ಆಪ್ಷನ್ ಏನು ಕೊಟ್ಟಾನೆ, ದ ಮಾನ್ಸೂನ್ ಈಸ್ ಕಾಸ್ಡ್ ಬೈ ಡಿಫ್ರೆನ್ಷಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ಸಿ. ಇದು ಎಲ್ಲಿ ನೋಡಿದ್ವಿ, ಇದು ಕ್ಲಾಸಿಕಲ್ ಥಿಯರಿ ಆಫ್ ಮಾನ್ಸೂನ್ ಓದುವಾಗ ನೋಡಿದ್ವಿ. ಕ್ಲಾಸಿಕಲ್ ಥಿಯರಿ ಆಫ್ ಮಾನ್ಸೂನ್ ನೋಡಿದಾಗ ಏನು ನೋಡಿದ್ವಿ ಅಂದರೆ ಸೇಮ್ ಅವನು ಲ್ಯಾಂಡ್ ಬ್ರಿಜು ಸಿ ಬ್ರಿಜ್ ಥರನೇ ಥಿಯರಿ ಕೊಟ್ಟಿದ್ದ. ಅಲ್ಲಿ ಏನಪ್ಪ ಅಂದರೆ ಇಂಡಿಯಾ ಲ್ಯಾಂಡು, ಇಲ್ಲಿ ಓಷನು, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ವಿಂಡ್ ಫ್ಲೋ ಆಗುತ್ತೆ. ಅದೇನಪ್ಪ ಅಂತಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ವಿಂಡ್ ಸಿಂಗ್ ಫ್ಲೋ ಆಗುತ್ತೆ ಅಂತ ಹೇಳಿದ. ಇದು ಕ್ಲಾಸಿಕಲ್ ಥಿಯರಿ ಡೆಫಿನೇಷನ್ನೇ, ಇದು ಒಂದೇ ಆಪ್ಷನ್ನು. ಅದಕ್ಕೆ ಇದು ಕರೆಕ್ಟ್ ಆಗುತ್ತೆ. ಅಂದರೆ ಆಪ್ಷನ್ನು ಇದು ರಿಲೇಟೆಡ್ ಟು ಇಂಡಿಯನ್ ಮಾನ್ಸೂನ್ ಇದು ಏನಪ್ಪ ಅಂದರೆ ಕರೆಕ್ಟು, ಬಟ್ ಇದು ಆನ್ಸರ್ ಅಲ್ಲ. ದ ಪ್ರೆಸೆನ್ಸ್ ಆಫ್ ಟಿಬೆಟಿಯನ್ ಪ್ಲೇಟು ಪ್ರಿವೆಂಟ್ಸ್ ದಿ ವಿಂಡ್ಸ್ ಫ್ರಮ್ ಕ್ರಾಸಿಂಗ್ ಟು ದಿ ನದರ್ನ್ ರೀಜನ್ಸ್. ಇದನ್ನು ನೋಡೋಣ, ಇದೊಂದು ಆಪ್ಷನ್ ನೋಡೋಣ. ಆಮೇಲೆ ದ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಬ್ಲೋ ಫ್ರಮ್ ಸಿ ಟು ಲ್ಯಾಂಡ್. ಇದು ಇವನೇನು ಹೇಳ್ತಾ ಇದ್ದಾನಪ್ಪ ಅಂದರೆ ಈ ಸೌತ್ ವೆಸ್ಟ್ ಮಾನ್ಸೂನ್ ಇದೆಯಲ್ಲ, ಈ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಏನಪ್ಪ ಅಂದರೆ ಬ್ಲೋ ಫ್ರಮ್ ಸಿ ಟು ಲ್ಯಾಂಡ್, ಸೀದಿಂದ ಲ್ಯಾಂಡಿಗೆ ಹೋಗುತ್ತಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಆಪ್ಷನ್ ಇಂಡಿಯನ್ ಮಾನ್ಸೂನ್ ರಿಲೇಟೆಡ್ ಕರೆಕ್ಟ್ ಇದೆ, ಬಟ್ ಅವ್ನು ಕೇಳೋದು ಇನ್ಕರೆಕ್ಟ್ ಕೇಳಿದಾನೆ. ದ ನದರ್ನ್ ಮಾನ್ಸೂನ್ ವಿಂಡ್ಸ್ ಬ್ಲೋ ಫ್ರಮ್ ಲ್ಯಾಂಡ್ ಟು ನಾರ್ತ್ ಈಸ್ಟ್ ಮಾನ್ಸೂನ್ ವಿಂಡ್ಸ್. ಏನಪ್ಪ ಅಂದರೆ ನಾರ್ತ್ ಈಸ್ಟರ್ನ್ ವಿಂಡ್ಸ್ ಏನಪ್ಪ ಅಂದರೆ ಲ್ಯಾಂಡ್ ಟು ಸಿಗೆ ಬ್ಲೋ ಆಗುತ್ತಂತ ಹೇಳ್ತಾವನೆ. ಇಲ್ಲಿ ಲ್ಯಾಂಡು, ಇದು ಸಿ. ಸೊ ಇದು ಕರೆಕ್ಟ್ ಆಗೋದು ಆಪ್ಷನು. ಇಲ್ಲಿ ಏನು ಮಾಡಿದಾನೆ ಅಂತಂದರೆ ದ ಪ್ರೆಸೆನ್ಸ್ ಆಫ್ ಟಿಬೆಟಿಯನ್ ಪ್ಲೇಟು ಪ್ರಿವೆಂಟ್ಸ್ ದ ವಿಂಡ್ಸ್ ಫ್ರಮ್ ಕ್ರಾಸಿಂಗ್ ಓವರ್ ಟು ದಿ ನದರ್ನ್ ರೀಜನ್. ಇಲ್ಲಿ ಆ್ಯಕ್ಚುಲಿ ಪ್ರೆಸೆನ್ಸ್ ಆಫ್ ಟಿಬೆಟಿಯನ್ ಪ್ಲೇಟು ಅಲ್ಲ, ಪ್ರೆಸೆನ್ಸ್ ಆಫ್ ಹಿಮಾಲಯನ್ ಮೌಂಟೇನ್ಸ್ ಆರ್ and trans-Himalayan mountains.
ಈ ಹಿಮಾಲಯನ್ ಮೌಂಟೇನ್ ಮತ್ತು ಟ್ರಾನ್ಸ್ ಹಿಮಾಲಯನ್ ಮೌಂಟೇನ್ ಅಂದರೆ ಏನಪ್ಪ ಅಂತಂದರೆ ಈ ವಿನ್ಸ್ ಏನಪ್ಪ ಅಂದರೆ ನಮ್ಮ ಇಂಡಿಯಾನ ಅಂದರೆ ನಾರ್ತ್ ಸೈಡಿಗೆ ಕ್ರಾಸ್ ಆಗೋದಿಲ್ಲ. ಅದಕ್ಕೆ ಇದು ಆನ್ಸರು ಇನ್ಕರೆಕ್ಟ್ ಆಗಿದೆ. ಈ ಥರ ಆನ್ಸರ್ ಏನಪ್ಪ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಇಂಡಿಯನ್ ಮಾನ್ಸೂನ್ ಈಸ್ ಇನ್ಕರೆಕ್ಟ್ ಅಂದರೆ ಬಿ ಆಪ್ಷನ್. ದ ಪ್ರೆಸೆನ್ಸ್ ಆಫ್ ಟಿಬೇಟಿಯನ್ ಪ್ಲೇಟ್ಯೂ ಅಲ್ಲ, ದ ಪ್ರೆಸೆನ್ಸ್ ಆಫ್ ಇಂಡಿಯನ್ ಹಿಮಾಲಯನ್ ಮೌಂಟೇನ್ಸ್ ಬರಬೇಕಿತ್ತು. ದ ಪ್ರೆಸೆನ್ಸ್ ಆಫ್ ಟಿಬೇಟಿಯನ್ ಪ್ಲೇಟ್ಯೂಸ್ ಪ್ರಿವೆಂಟ್ ದಿ ವಿನ್ಸ್ ಫ್ರಮ್ ಕ್ರಾಸಿಂಗ್ ಓವರ್ ದಿ ನದರ್ನ್ ರೀಜನ್ ಇಸ್ ರಾಂಗ್ ಆಪ್ಷನ್. ನೆಕ್ಸ್ಟು ಎಲ್ ನಿನೋ ಈಸ್ ಅ ಫಿನಾಮಿನಾ ಕ್ಯಾರೆಕ್ಟರೈಸ್ಡ್ ಬೈ. ಎಲ್ ನಿನೋ ಅಂದರೆ ಏನಂತ ಡೈರೆಕ್ಟಾಗಿ ಕ್ವಶನ್ ಕೇಳೋಣ. ಅನ್ಯೂಜುವಲ್ ವಾರ್ಮ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ನಾನು ಅದಕ್ಕೆ ಹೇಳಿದೆ ಸೆಂಟ್ರಲ್ಲು ಮತ್ತು ಈಸ್ಟರ್ನ್ ಪೆಸಿಫಿಕ್ಕು, ವಾರ್ಮ್ ಅಂದರೆ ಯಾವುದು, ಕೋಲ್ಡ್ ಅಂದರೆ ಯಾವುದು ಅಂತ ನೀವು ನೆನಪಿಟ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಸೆಕೆಂಡ್ ಆಪ್ಷನ್ ಕಡೆ ಯೂಶಲಿ ಕೋಲ್ಡ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್, ಇದು ಎರಡನೇ ಆಪ್ಷನ್. ಮೂರನೇ ಏನಪ್ಪ ಅಂದರೆ ಇನ್ಕ್ರೀಸ್ಡ್ ರೈನ್ಫಾಲ್ ಇನ್ ದಿ ಸಬ್ ಕಾಂಟಿನೆಂಟ್. ಇದು ಎಲ್ಲಿನೋ ಅಂತ ನೋಡಿದ್ವಿ, ನಮ್ಮ ಇಂಡಿಯಾಗಂತೂ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ, ಇದು ನಮಗೆ ಇಂಡಿಯಾಗೆ ಜಾಸ್ತಿ ಮಳೆ ಕೊಡಲ್ಲ. ಆಮೇಲೆ ನನ್ ಆಫ್ ದಿ ಅಬೋ. ಇವಾಗ ಆಪ್ಷನ್ ಇವೆರಡು ತೊಳಗೆ ಒಂದೇ ಇರಬೇಕು, ಯಾಕಂದರೆ ಎರಡು ಒಂದೇನಪ್ಪ ಅಂದರೆ ಉಲ್ಟಾ ಪಲ್ಟಾ ಮಾಡಿಕೊಟ್ಟಿದ್ದಾನೆ. ಅವಾಗ ಅದು ಕಾನ್ಸೆಪ್ಟನ್ನು ನೋಡೋಣ. ಇಲ್ಲೇನಾಗುತ್ತೆ ಅಂತಂದರೆ ಎಲ್ಲಿನೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಬೇಕಂತಂದರೆ ಏನಾಗುತ್ತೆ, ಇಲ್ಲಿ ಸೆಂಟ್ರಲ್ ಪೆಸಿಫಿಕ್ ರೀಜನ್ನು ಮತ್ತು ಈಸ್ಟರ್ನ್ ಪೆಸಿಫಿಕ್ ರೀಜನ್ನು ವಾರ್ಮ್ ಆಗಿರಬೇಕಂತ ಹೇಳಿದೆ. ಇದು ಎಲ್ನಿನೋ ಕಂಡೀಷನ್, ಈ ಥರ ಫ್ಲೋ ಆಗುತ್ತೆ. ಆವಾಗ ಈಗ ಆಪ್ಷನ್ ಯಾವುದಂತ ನೋಡೋಣ. ಯೂಶಲಿ ವಾರ್ಮ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ಸೆಂಟ್ರಲ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ರೀಜನ್ ವಾರ್ಮ್ ಆಗೋದು. ಆಪ್ಷನ್ ಇದ್ರದ್ದು ಯಾವುದಪ್ಪ ಅಂದರೆ ಎಲ್ನಿನೋ ಇಸ್ ಅ ಫಿನಾಮಿನಾ ಕ್ಯಾರೆಕ್ಟರೈಸ್ಡ್ ಬೈ ಅನ್ಯೂಜುವಲ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ಇದು ಏನಪ್ಪ ಅಂದರೆ ಎಲ್ನಿನೋ ಡೆಫಿನೇಷನ್. ಹಾಗೆ ಇದು ಲಾನಿನ ಡೆಫಿನೇಷನ್. ಏನಪ್ಪ ಅಂದರೆ ಅನ್ಯೂಜುವಲಿ ಕೋಲ್ಡ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎಲ್ ನಿನೋ ಇಸ್ ಕರೆಕ್ಟ್. ಯಾವ ಸ್ಟೇಟ್ಮೆಂಟ್ ಎಲ್ ನಿನೋ ಬಗ್ಗೆ ಕರೆಕ್ಟ್ ಐತೆ ಅಂತ ಕೇಳಿದಾನೆ. ಫಸ್ಟ್ ಆಪ್ಷನ್ ನೋಡೋಣ. ಇಟ್ ಯೂಶಲಿ ಲೀಡ್ಸ್ ಟು ಸ್ಟ್ರಾಂಗರ್ ಮಾನ್ಸೂನ್ ಇನ್ ಇಂಡಿಯಾ. ಎಲ್ ನಿನೋ ನಮ್ಮ ಇಂಡಿಯಾಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿದ್ದೀನಿ. ಇದೇನಪ್ಪ ಅಂದರೆ ಲೆಸ್ ರೇನ್ ಕೊಡುತ್ತೆ, ಅಂದರೆ ಸ್ಟ್ರಾಂಗ್ ಮಾನ್ಸೂನ್ ಅಲ್ಲ. ಸೊ ಇದಂತ ಆಪ್ಷನ್ ಅಲ್ಲ. ಇಟ್ ಆಫನ್ ಕಾಸಸ್ ಡ್ರಾಟ್ಸ್ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಇದು ಕರೆಕ್ಟು. ಏನು ಮಾಡುತ್ತೆ ಅಂದರೆ ಎಲ್ ನಿನೋ ಕಂಡೀಷನ್ ಇದ್ದಾಗ ನಮ್ಮ ಇಂಡಿಯಾದಲ್ಲಿ ಮಳೆ ಜಾಸ್ತಿ ಆಗೋದಲ್ಲ, ಅದಕ್ಕೆ ಡ್ರಾಟ್ ಆಗುತ್ತೆ. ಇಟ್ ಇಸ್ ಅ ಪರ್ಮನೆಂಟ್ ಕ್ಲೈಮೇಟಿಕ್ ಫೀಚರ್. ಇದು ಪರ್ಮನೆಂಟ್ ಅಲ್ಲ. ಎಷ್ಟಂತಂತಾರೆ ಎಲ್ ನಿನೋ ಮೋಡೋಕ್ಕೆ ಆಗಲಿ ಎಲ್ ನಿನೋ ಆಗಲಿ ಇದೇನಪ್ಪ ಅಂದರೆ 3 to 5 yearsಲ್ಲಿ ಒನ್ಸಲ್ಲಿ ಆಗುತ್ತೆ. ಇದು ಈ ಫಿನಾಮಿನಾ 3 to 5 years ಒನ್ಸಲ್ಲಿ ಆಗುತ್ತೆ. ಇಟ್ ಇಸ್ ಕನ್ಫೈನ್ ಟು ದಿ ಅಟ್ಲಾಂಟಿಕ್ ಓಷನ್. ನಾನು ಆಗಲೇ ಹೇಳುವಾಗ ಏನು ಹೇಳಿದೆ, ಇದು ಫಿನಾಮಿನಾ ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್. ಆ್ಯಕ್ಚುಲಿ ಇದು ಪೆಸಿಫಿಕ್ ಓಷನ್ ಆಗಬೇಕು. ಆಮೇಲೆ ನಾಟ್ ಓನ್ಲಿ ಕನ್ಫೈನ್ಡ್ ಟು ಪೆಸಿಫಿಕ್ ಓಷನ್ ಇದು, ಯಾಕಂದರೆ ಅಲ್ಲಿ ಫಿನಾಮಿನಾ ಆದರೂ ಬೇರೆ ಬೇರೆ ಪಾರ್ಟ್ಸ್ ಆಫ್ ಇಂಡಿಯಾ, ಬೇರೆ ಬೇರೆ ಪಾರ್ಟ್ಸ್ ಆಫ್ ಕಂಟ್ರೀಸ್ಗೂ ಏನಪ್ಪ ಅಂದರೆ ಹಾರ್ಮ್ ಮಾಡುತ್ತೆ. ಅದಕ್ಕೆ ಎದಕ್ಕೂ ಕನ್ಫೈನ್ ಅಲ್ಲ. ಇವೊಂದು ಇಟ್ ಈಸ್ ರೀಜನಲ್, ಅಂದರೆ ಕನ್ಫೈನ್ ಅಂತಂದ ಬಂದಾಗ ಪೆಸಿಫಿಕ್ ಓಷನ್ ಅಂತ ಕನ್ಫೈನ್ ಬಂದಾಗ ಓಕೆ. ಬಟ್ ಈ ಥರ ಎಫೆಕ್ಟ್ಸ್ ಏನದಾವಪ್ಪ ಅಂದರೆ ಥ್ರೂ ಔಟ್ ವರ್ಲ್ಡ್ಸ್ ಎಫೆಕ್ಟ್ಸ್ ಅದಾವೆ ಇದು. ಸೊ ಈ ಥರ ಆಪ್ಷನ್ ಏನಪ್ಪ ಅಂತಂದರೆ ಇಟ್ ಆಫನ್ ಕಾಸಸ್ ಡ್ರಾಟ್ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಎಲ್ನಿನೋ. ಸೊ ಲಾನಿನ ಇಸ್ ಕ್ಯಾರೆಕ್ಟರೈಸ್ಡ್ ಬೈ. ಲಾನಿನದು ಏನಪ್ಪ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳಿದಾನೆ. ವಾರ್ಮರ್ ದೆನ್ ನಾರ್ಮಲ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಪೆಸಿಫಿಕ್ ಓಷನ್. ಏನಪ್ಪ ಅಂದರೆ ನಾರ್ಮಲ್ ಸಿ ಸರ್ಫೇಸ್ ಟೆಂಪ್ರೇಚರ್ಗಿಂತ ಏನಪ್ಪ ಅಂದರೆ ವಾರ್ಮರ್ ಇರುತ್ತೆ ಪೆಸಿಫಿಕ್ ಓಷನ್ ಅಂತ ಹೇಳಿದಾನೆ. ಕೋಲ್ಡರ್ ದೆನ್ ನಾರ್ಮಲ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ಇದೇನಪ್ಪ ಅಂದರೆ ಲಾನಿನ ಡೆಫಿನೇಷನ್ ಅಂತ ಆಗಲೂ ಹೇಳಿದೆ. ಏನಪ್ಪ ಅಂದರೆ ಈಸ್ಟರ್ನ್ ಮತ್ತು ಸೆಂಟ್ರಲ್ ಪೆಸಿಫಿಕ್ ಓಷನ್ ಜಾಸ್ತಿ ಕೋಲ್ಡ್ ಆಗೋದ್ರಿಂದ ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಸೌತ್ ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಮತ್ತು ಅದೇ ಲಾನಿನ ಕಂಡೀಷನು. ಅದಕ್ಕೆ ಈ ಥರ ಆನ್ಸರ್ ಬಿ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟರೆ ಡಿಕ್ರೀಸ್ ಇನ್ ದಿ ಸ್ಟ್ರೆಂತ್ ಆಫ್ ಟ್ರೇಡ್ ವಿಂಡ್ಸು. ಇದು ಡಿಕ್ರೀಸ್ ಇನ್ ಸ್ಟ್ರೆಂತ್ ಆಫ್ ಟ್ರೇಡ್ ವಿಂಡ್ಸ್ ಯಾವುದಪ್ಪ ಅಂತಂದರೆ ಎಲ್ ನಿನೋ ಕಂಡೀಷನ್ ಇದು ಅಲ್ಲಿ ಡಿಕ್ರೀಸ್ ಆಗೋದ್ರಿಂದ ಏನಪ್ಪ ಅಂದರೆ ವಾರ್ಮ್ ಓಷನ್ ಕರೆಂಟ್ಸ್ ಇದು ಆಸ್ಟ್ರೇಲಿಯಾದಕ್ಕೆ ಬರೋದಿಲ್ಲ, ಅದಕ್ಕೆ ಅಲ್ಲಿ ಇದು ಕೋಲ್ಡ್ ಕರೆಂಟು ಮೇಲೆ ಬರೋದಿಲ್ಲ. ಅಲ್ಲಿ ಏನಪ್ಪ ಅಂತಂದರೆ ವಾರ್ಮ್ ಕಂಡೀಷನ್, ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಇದು ಎಲ್ ನಿನೋ ಕಂಡೀಷನ್. ಇನ್ಕ್ರೀಸ್ ಇನ್ ವಾರ್ಮಿಂಗ್ ಆಫ್ ದಿ ಇಂಡಿಯನ್ ಓಷನ್ ಇದೇನಪ್ಪ ಅಂದರೆ ಇದು ಇಂಡಿಯನ್ ಓಷನ್ ಡೈಪೋಲ್ ಫಿನಾಮಿನಾ. ಇದರಲ್ಲಿ ನೋಡಿ, ಇದರಲ್ಲಿ ಆನ್ಸರು ಲಾನಿನ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಯಾವುದಪ್ಪ ಅಂದರೆ ಕೋಲ್ಡರ್ ದೆನ್ ನಾರ್ಮಲ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್. ನೆಕ್ಸ್ಟು ಡ್ಯೂರಿಂಗ್ ಅ ಲಾನಿನ ಇವೆಂಟ್ ಇಂಡಿಯಾ ಟಿಪಿಕಲಿ ಎಕ್ಸ್ಪೀರಿಯನ್ಸ್. ಲಾನಿನ ಇವೆಂಟ್ ಆದಾಗ ಇಂಡಿಯಾಗೆ ಏನಾಗುತ್ತೆ ಅಂತಂದರೆ ಇನ್ಕ್ರೀಸ್ಡ್ ಮಾನ್ಸೂನ್ ರೈನ್ಫಾಲ್. ಇದಂತೂ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಇದೇ ಕರೆಕ್ಟ್ ಆನ್ಸರು. ಡಿಕ್ರೀಸ್ಡ್ ಅಂತೂ ಅಲ್ಲ, ಇದು ಎಲ್ ನಿನೋ ಎಫೆಕ್ಟು. ಎಕ್ಸ್ಟ್ರೀಮ್ಲಿ ಕೋಲ್ಡ್ ವಿಂಟರ್ಸ್ ಟೈಮಲ್ಲಿ ಅಂತೂ ಆಗೋದೇ ಇಲ್ಲ. ಇದು ಫ್ರೀಕ್ವೆಂಟ್ ಸೈಕ್ಲೋನ್ಸು ಇದು ಇಲ್ಲ.
ಸೊ ಫ್ರೆಂಡ್ಸ್, ಇವತ್ತಿಗೆ ಪಾರ್ಟ್ 4ಅಲ್ಲಿ ಎಲ್ ನಿನೋ ಲಾ ನಿನೋ ವರೆಗೂ ಕವರ್ ಮಾಡಿದ್ವಿ. ಲಾಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀನಿ ಅಂತಂತಂದರೆ ಸೈಕ್ಲೋನ್ಸು, ಇದರಲ್ಲಿ ಟ್ರಾಪಿಕಲ್ ಸೈಕ್ಲೋನು, ಆಮೇಲೆ ಟೆಂಪ್ರೇಟ್ ಸೈಕ್ಲೋನು, ಆಮೇಲೆ ಆ್ಯಂಟಿ ಸೈಕ್ಲೋನ್ಸು, ಇದೇನಪ್ಪ ಅಂದರೆ ಪಾರ್ಟ್ 5 ಕವರ್ ಮಾಡ್ತೀನಿ. ಟೋಟಲ್ ಏನಪ್ಪ ಅಂತಂದರೆ ಇವಿಷ್ಟು ಪಾರ್ಟ್ 5 ಪಾರ್ಟ್ ನೋಡಿದರೆ ನೀವು ಪಾರ್ಟ್ 1 ಟು ಪಾರ್ಟ್ 5 ನೀವು ಕವರ್ ಮಾಡಿದರೆ ಟೋಟಲ್ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ನ ನೀವು ಕವರ್ ಮಾಡಿದಂಗೆ ಆಗುತ್ತೆ. ಅಂದರೆ ಮೇಜರ್ ಚಾಪ್ಟರ್ ಆಫ್ ದಿ ಕ್ಲೈಮೆಟಾಲಜಿ ನೀವು ಕವರ್ ಮಾಡಿದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.